ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ಈ ದಿನದ ವಿಶೇಷತೆ ಏನಿದೆ, ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಈ ದಿನ 2026 ಜುಲೈ ತಿಂಗಳ 18ನೇ ತಾರೀಕು ಸ್ಥಿರವಾಸರ ಅಂದರೆ ಶನಿವಾರ. ಇದು ಶ್ರೀ ಪರಾಭವ ನಾಮ ಸಂವತ್ಸರದ ದಕ್ಷಿಣಾಯನ ಗ್ರೀಷ್ಮ ಋತು ಆಷಾಢ ಮಾಸದ ಶುಕ್ಲ ಪಕ್ಷದ ಚತುರ್ಥಿಯ ತಿಥಿ ಇರುವಂಥ ದಿನ. ಈ ಚತುರ್ಥಿಯ ತಿಥಿ ಅಂದರೆ 4ನೇ ದಿನದ ತಿಥಿ ಈ ದಿನ ಬೆಳಿಗ್ಗೆ 8:24 ಇರಲಿದೆ. ನಂತರ ಪಂಚಮಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಪೂರ್ವ ಫಲ್ಗುಣಿ ನಕ್ಷತ್ರ ಅಂದರೆ ಪುಬ್ಬ ನಕ್ಷತ್ರ. ಇದು ಈ ದಿನ ರಾತ್ರಿ 10:27 ಇರಲಿದೆ. ನಂತರ ಉತ್ತರ ಫಲ್ಗುಣಿ ಅಂದರೆ ಉತ್ತರ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಭವ. ಇದು ಈ ದಿನ ಅಪರಾಹ್ನ 4:09 ಇರಲಿದೆ. ನಂತರ ಉತ್ತರ ಕರ್ಣ ಬಾಳವ ಆರಂಭ ಆಗುತ್ತೆ. ಈ ದಿನದ ಯೋಗ ವರಿಯಾಣ ಯೋಗ. ಇದು ಈ ದಿನ ರಾತ್ರಿ 8:45 ಇರಲಿದೆ. ನಂತರ ಪರಿಘ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪೂರ್ವ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಕರ್ಕಾಟಕ, ಚಂದ್ರ ಇರುವಂಥ ರಾಶಿ ಸಿಂಹ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9:17 ಬೆಳಿಗ್ಗೆ 10:53 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 6:06 ಬೆಳಿಗ್ಗೆ 7:41 ಇನ್ನು ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ 2:05 ಅಪರಾಹ್ನ 3:41 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 7:31 ಬೆಳಿಗ್ಗೆ 8:21 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಚಟುವಟಿಕೆಗಳನ್ನು ಈ ದುರ್ಮುಹೂರ್ತದ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:59 ಮಧ್ಯಾಹ್ನ 12:54 ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:44 ಮಧ್ಯಾಹ್ನ 1:18 ಅಮೃತ ಕಾಲದ ಸಮಯ. ಇನ್ನು ಈ ದಿನದ ಚಗೋದಯದ ಸಮಯ ಅಂತ ಹೇಳಿದ್ರೆ ಇದು ಈ ದಿನ ಬೆಳಿಗ್ಗೆ 8:18 ಬೆಳಿಗ್ಗೆ 9:16 ಚಗೋದಯದ ಲಾಭದ ಸಮಯ. ಹಾಗಾಗಿ ವ್ಯಾಪಾರಸ್ಥರು, ವ್ಯವಹಾರಸ್ಥರು, ವರ್ತಕರು, ಅದರಲ್ಲೂ ಹಣಕಾಸಿನ ಲೇವಾದೇವಿ ವ್ಯವಹಾರವನ್ನು ಮಾಡುವಂಥವರು ಈ ಲಾಭದ ಸಮಯವನ್ನು ನೀವು ಅನುಸರಣೆ ಮಾಡಿ. ಅಂದರೆ ಈ ಸಮಯದಲ್ಲಿ ನಿಮ್ಮ ಚಟುವಟಿಕೆಗಳನ್ನು ಆರಂಭ ಮಾಡಿ, ನಿಮ್ಮ ವ್ಯಾಪಾರಿ ಸಂಬಂಧವಾದಂಥ ಪ್ರಯಾಣವನ್ನು ಈ ಲಾಭದ ಸಮಯದಲ್ಲಿ ಆರಂಭ ಮಾಡಿ, ನಿಮಗೆ ಒಳ್ಳೆಯ ಫಲಿತಾಂಶ ಸಿಕ್ಕತ್ತೆ. ಉತ್ತರೋತ್ತರವಾಗಿ ನಿಮ್ಮ ವ್ಯಾಪಾರದಲ್ಲಿ ಪ್ರಗತಿಯನ್ನು ಕಾಣಲಿಕ್ಕೆ ಒಳ್ಳೆಯ ಅವಕಾಶಗಳು ಸಿಕ್ಕತ್ತೆ. ಹಾಗಾಗಿ ಪ್ರತಿನಿತ್ಯ ನೀವು ಈ ಚಗೋದಯದ ಲಾಭದ ಸಮಯವನ್ನು ಅನುಸರಣೆ ಮಾಡಿ ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6:01 ಸೂರ್ಯಾಸ್ತ ಸಂಜೆ 6:49. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮಿಥುನ, ಸಿಂಹ, ತುಲಾ, ವೃಶ್ಚಿಕ, ಕುಂಭ ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಶನಿ. ಶನಿ ಅಂತ ಹೇಳಿದ್ರೆ ಸ್ಥಿರ. ಅದಕ್ಕಾಗಿಯೇ ಈ ಶನಿವಾರವನ್ನು ಸ್ಥಿರವಾಸರ ಅಂತ ಹೇಳಿ ಕರೆಯುವಂಥದ್ದು. ಅಂದರೆ ಈ ದಿನ ಮಾಡುವಂಥ ಕೆಲಸ ಕಾರ್ಯಗಳು ನಮಗೆ ಸ್ಥಿರವಾದಂಥ ಫಲಿತಾಂಶವನ್ನು ತರುತ್ತೆ. ಅಂದರೆ ಶಾಶ್ವತವಾದಂಥ ಫಲಿತಾಂಶಗಳಿದು. ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನ ಆಗ್ಬೋದು, ಬೇಗ ಫಲಿತಾಂಶ ಸಿಕ್ಕದೇ ಇರ್ಬೋದು, ಆದರೆ ಫಲಿತಾಂಶ ಬಂದರೆ ಮಾತ್ರ ಶಾಶ್ವತವಾಗಿರುತ್ತೆ. ಹಾಗಾಗಿ ನಾವು ಕಲಿಯುವಂಥ ವಿದ್ಯೆ, ಅದರಲ್ಲೂ ಆಧ್ಯಾತ್ಮಿಕ ಸಾಧನೆ ನಮ್ಮ
ಕೊನೆಯವರೆಗೂ ಕೂಡ ನಮ್ಮ ಜೊತೆಯಲ್ಲೇ ಇರುತ್ತೆ. ಇದು ಶಾಶ್ವತ, ಇದು ಸ್ಥಿರ. ಹಾಗೆ ಈ ದಿನ ಕೆಲವರು ತಂತ್ರವಿದ್ಯೆಯನ್ನು ಕಲಿಯುವಂಥದ್ದಿದೆ. ಯಂತ್ರ, ಮಂತ್ರ, ತಂತ್ರ ಇತ್ಯಾದಿ ವಿದ್ಯೆಗಳನ್ನು ಕಲೀಲಿಕ್ಕೂ ಕೂಡ ಈ ದಿನ ತುಂಬ ಅನುಕೂಲತೆಗಳು ಇರುತ್ತೆ. ಏಕೆಂದರೆ ಇದು ಉತ್ತಮವಾದಂತಹ, ಅಷ್ಟೇ ಶಾಶ್ವತವಾದಂತಹ ಫಲಗಳನ್ನು ತರೋದ್ರಿಂದ ಈ ರೀತಿ ಜ್ಞಾನ ಸಂಪಾದನೆಗೆ ತುಂಬ ಅನುಕೂಲಕರವಾಗಿರುವಂತಹ ದಿನ. ಇನ್ನು ನ್ಯಾಯಾಲಯದಲ್ಲಿ ಯಾವುದೇ ರೀತಿಯ ಪ್ರಕರಣಗಳಿದ್ರೆ ಅದನ್ನು ಫಾಲೋ ಅಪ್ ಮಾಡುವಂಥ ವಿಚಾರ ಕೂಡ ಈ ದಿನ ನಿಮಗೆ ಅನುಕೂಲವನ್ನು ತರುತ್ತೆ. ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನ ಆಗ್ಬೋದು. ತಾಳ್ಮೆಯಿಂದ ನಿಮ್ಮ ಕೆಲಸಗಳನ್ನು ಮುಂದುವರಿಸಿ ಅತ್ಯುತ್ತಮವಾದಂಥ ಫಲಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಇನ್ನು ಬಂಧುಗಳೇ, ಈ ದಿನದ ಕೆಲಸ ಕಾರ್ಯಗಳನ್ನು, ಚಟುವಟಿಕೆಗಳನ್ನು, ನಿಮ್ಮ ಪ್ರಯಾಣವನ್ನು ಆದಷ್ಟು ಗುರುಹೋರಾದಲ್ಲಿ ಆರಂಭ ಮಾಡಿ. ಗುರುಹೋರ ನಿಮಗೆ ಉತ್ತಮವಾದಂಥ ಫಲವನ್ನು ತರುತ್ತೆ. ಏಕೆಂದರೆ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ಗುರುಹೋರ ತುಂಬ ಪ್ರಶಸ್ತವಾಗಿರುವಂಥದ್ದು ಈ ದಿನ. ಹಾಗಾಗಿ ಈ ದಿನ ಗುರುಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 6 ಗಂಟೆ 43 ನಿಮಿಷದಿಂದ ಬೆಳಿಗ್ಗೆ 7 ಗಂಟೆ 52 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 2 ಗಂಟೆ 45 ನಿಮಿಷದಿಂದ ಅಪರಾಹ್ನ 3 ಗಂಟೆ 54 ನಿಮಿಷದವರೆಗೆ. ಹಾಗೆ ರಾತ್ರಿ 9 ಗಂಟೆ 53 ನಿಮಿಷದಿಂದ ರಾತ್ರಿ 10 ಗಂಟೆ 44 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ಈ ದಿನ ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಶನಿ ಹೋರ ಇದೆಯಲ್ಲ, ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಏಕೆಂದರೆ ಶನಿ ಹೋರದಲ್ಲಿ ನೀವು ಆರಂಭ ಮಾಡುವಂಥ ಚಟುವಟಿಕೆಗಳಾಗಲಿ, ನಿಮ್ಮ ಪ್ರಯಾಣ ಆಗಲಿ ನಿಮಗೆ ಬೇಗ ಫಲವನ್ನು ತರಲ್ಲ. ಅದರಲ್ಲೂ ಕೆಲವು ಕೆಲಸ ಕಾರ್ಯಗಳಲ್ಲಿ ಆರಂಭಿಕ ಅಡೆತಡೆಗಳು ಕೂಡ ಇರುತ್ತೆ. ಅದನ್ನು ನಿವಾರಣೆ ಮಾಡಿಕೊಂಡು ಮುಂದುವರಿಯುವಂಥದ್ದು ಈ ದಿನ ಸ್ವಲ್ಪ ತ್ರಾಸದಾಯಕವಾಗಿರುತ್ತೆ. ಅದರಲ್ಲೂ ನಿಮ್ಮ ಒಂದು ತಾಳ್ಮೆಯನ್ನು, ಸಹನೆಯನ್ನು ಪರೀಕ್ಷೆಗೆ ಒಳಪಡಿಸುವಂತಹ ಸಂದರ್ಭ ಇರುತ್ತೆ. ಹಾಗಾಗಿ ಪ್ರಮುಖವಾಗಿರುವಂತಹ ಕೆಲಸ ಕಾರ್ಯಗಳನ್ನು ಆದಷ್ಟು ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 5 ಗಂಟೆ 34 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 43 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 1 ಗಂಟೆ 36 ನಿಮಿಷದಿಂದ ಮಧ್ಯಾಹ್ನ 2 ಗಂಟೆ 45 ನಿಮಿಷದವರೆಗೆ. ಇನ್ನು ರಾತ್ರಿ 9 ಗಂಟೆ 2 ನಿಮಿಷದಿಂದ ರಾತ್ರಿ 9 ಗಂಟೆ 53 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ಈ ದಿನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಬಂಧುಗಳೇ, ಈ ದಿನ ಇರುವಂಥ ರವಿ ಹೋರ ಇದೆಯಲ್ಲ, ಇದು ಅಷ್ಟೊಂದು ಫೇವರಬಲ್ ಆಗಿ ಇರಲ್ಲ. ಏಕೆಂದರೆ ಶನಿವಾರದ ದಿನ ರವಿ ಹೋರ, ರವಿವಾರದ ದಿನ ಶನಿ ಹೋರ ಅಷ್ಟೊಂದು ಫೇವರಬಲ್ ಆಗಿರಲ್ಲ. ಅದಕ್ಕಾಗಿಯೇ ಈ ದಿನ ಯಾವುದೇ ಚಟುವಟಿಕೆಗಳನ್ನು, ಅದರಲ್ಲೂ ರಾಜಕಾರಣಿಗಳು ವಿಶೇಷವಾಗಿ ನಿಮ್ಮ ಚಟುವಟಿಕೆಗಳನ್ನಾಗಲಿ ನಿಮ್ಮ ಪ್ರಯಾಣವನ್ನಾಗಲಿ ರವಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇನ್ನು ನೀವು ಗಣ್ಯರನ್ನು ಭೇಟಿ ಮಾಡಬೇಕು, ಹಿರಿಯರನ್ನು ಭೇಟಿ ಮಾಡಬೇಕು, ರಾಜಕಾರಣಿಗಳನ್ನು ಭೇಟಿ ಮಾಡುವಂಥ ವಿಚಾರ ಅಥವಾ ಸರ್ಕಾರದ ಮಟ್ಟದ ಹಿರಿಯ ಅಧಿಕಾರಿಗಳನ್ನು ಭೇಟಿ ಮಾಡುವಂಥ ವಿಚಾರ ಏನಾದರೂ ಇದ್ದರೆ ಅದನ್ನು ರವಿ ಹೋರಾದಲ್ಲಿ ಮಾಡಬೇಡಿ. ಏಕೆಂದರೆ ನಿಮ್ಮ ಪ್ರಯತ್ನ ಅಷ್ಟೊಂದು ಫಲವನ್ನು ತರಲ್ಲ. ಇನ್ನು ಈ ದಿನ ಸರ್ಕಾರದ ಹಿರಿಯ ಅಧಿಕಾರಿಗಳು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಈ ರವಿ ಹೋರಾದ ಸಂದರ್ಭದಲ್ಲಿ. ಹಾಗಾಗಿ ಯಾವುದೇ ರೀತಿಯ ಪ್ರಯಾಣವನ್ನು ಈ ರವಿ ಹೋರಾದಲ್ಲಿ ನೀವು ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 9 ಗಂಟೆಯಿಂದ ಬೆಳಿಗ್ಗೆ 10 ಗಂಟೆ 9 ನಿಮಿಷದವರೆಗೆ. ಇನ್ನು ಸಂಜೆ 5 ಗಂಟೆ 3 ನಿಮಿಷದಿಂದ ಸಂಜೆ 6 ಗಂಟೆ 11 ನಿಮಿಷದವರೆಗೆ. ಹಾಗೆ ರಾತ್ರಿ 11 ಗಂಟೆ 35 ನಿಮಿಷದಿಂದ ರಾತ್ರಿ 12 ಗಂಟೆ 26 ನಿಮಿಷದವರೆಗೆ ರವಿ ಹೋರ ಇರುವಂಥ ಸಮಯ. ಇದನ್ನು ಈ ದಿನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಇರುವಂಥ ಕುಜ ಹೋರ ಇದೆಯಲ್ಲ, ಇದು ಕೂಡ ಅಷ್ಟೊಂದು ಅನುಕೂಲಕರವಾಗಿಲ್ಲ, ಇದು ಕೂಡ ಫೇವರಬಲ್ ಆಗಿಲ್ಲ. ಹಾಗಾಗಿ ಈ ದಿನದಲ್ಲಿ ನಿಮ್ಮ ಈ ಭೂಮಿಗೆ ಸಂಬಂಧಪಟ್ಟಂಥ ವಿಚಾರಗಳು, ನಿಮ್ಮ ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಮಾರಾಟ ಮಾಡುವಂಥ ವಿಚಾರ ಆಗಲಿ, ಖರೀದಿ ಮಾಡುವಂಥ ವಿಚಾರ ಆಗಲಿ, ಅಥವಾ ರಿಯಲ್ ಎಸ್ಟೇಟ್ನಲ್ಲಿ ಕೆಲಸ ಮಾಡುವಂಥವರು ಯಾವುದೇ ರೀತಿಯ ವ್ಯವಹಾರಗಳನ್ನು ಆದಷ್ಟು ಕುಜ ಹೋರಾದಲ್ಲಿ ಮಾಡಬೇಡಿ. ಏಕೆಂದರೆ ನಿಮ್ಮ ಪ್ರಯತ್ನ ನಿಮಗೆ ನಿರೀಕ್ಷೆ ಮಾಡಿದಂಥ ಒಂದು ಫಲವನ್ನು ತರಲ್ಲ. ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸ್ತಾ ಇರುವಂಥ ವಿದ್ಯಾರ್ಥಿಗಳಾಗಲಿ, ಅಥವಾ ಸ್ಪರ್ಧೆಯಲ್ಲಿ ಭಾಗವಹಿಸುವಂಥ ಕ್ರೀಡಾಪಟುಗಳಾಗಲಿ, ಅಥವಾ ಯಾವುದೇ ರೀತಿಯ ಸ್ಪರ್ಧೆ ಅನ್ನುವಂಥದ್ದನ್ನು ಎದುರಿಸ್ತಾ ಇರುವಂಥವರು ಈ ಕುಜ ಹೋರಾದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಆದಷ್ಟು ನಿಮ್ಮ ಚಟುವಟಿಕೆಗಳನ್ನು ಕುಜ ಹೋರಾದಲ್ಲಿ ಆರಂಭ ಮಾಡಬೇಡಿ, ಇದು ಒಳ್ಳೆಯ ಫಲವನ್ನು ನಿಮಗೆ ತರಲ್ಲ. ಹಾಗಾಗಿ ಈ ದಿನ ಕುಜ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 7 ಗಂಟೆ 52 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆಯವರೆಗೆ. ಇನ್ನು ಅಪರಾಹ್ನ 3 ಗಂಟೆ 54 ನಿಮಿಷದಿಂದ ಸಂಜೆ 5 ಗಂಟೆ 3 ನಿಮಿಷದವರೆಗೆ. ಹಾಗೆ ರಾತ್ರಿ 10 ಗಂಟೆ 44 ನಿಮಿಷದಿಂದ ರಾತ್ರಿ 11 ಗಂಟೆ 35 ನಿಮಿಷದವರೆಗೆ ಕುಜಹೋರ ಇರುವಂಥ ಸಮಯ. ಇದನ್ನು ಈ ದಿನ ಆದಷ್ಟು ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಚಟುವಟಿಕೆಗಳನ್ನು, ನಿಮ್ಮ
ಪ್ರಯಾಣವನ್ನು ಆದಷ್ಟು ಶುಭ ಮುಹೂರ್ತದಲ್ಲಿ ಆರಂಭ ಮಾಡಿ. ಹಾಗೆ ಯಾವ ಹೊರದಲ್ಲಿ ಯಾವ ಕೆಲಸವನ್ನು ಮಾಡಿದ್ರೆ ಯಾವ ರೀತಿಯ ಫಲಾಫಲಗಳು ಸಿಕ್ಕತ್ತೆ ಅನ್ನುವಂಥ ವಿಚಾರಗಳನ್ನು ಕೂಡ ನೀವು ಪ್ರತಿನಿತ್ಯ ತಿಳ್ಕೊಳ್ಬೇಕು. ಇದೆಲ್ಲ ಪಂಚಾಂಗದಲ್ಲಿ ಸಿಕ್ಕುವಂಥ ವಿಚಾರ. ಅದಕ್ಕಾಗಿಯೇ ನೀವು ಪ್ರತಿನಿತ್ಯ ಪಂಚಾಂಗ ಪಠಣ ಮಾಡಬೇಕು, ಇಲ್ಲ ಪಂಚಾಂಗವನ್ನು ಶ್ರವಣ ಮಾಡಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಇದನ್ನು ಅನುಸರಣೆ ಮಾಡಿದ್ರೆ ಸಾಕು, ನಿಮ್ಮ ಪ್ರಯತ್ನ ಈಡೇರುತ್ತೆ. ನೀವು ಒಂದು ಕೆಲಸದಿಂದ ಯಾವ ಫಲ ಸಿಕ್ಕಲಿ ಅಂತ ಹೇಳಿ ಬಯಸ್ತೀರೋ ಆ ಕೆಲಸದಿಂದ ಆ ಫಲವೇ ನಿಮಗೆ ಸಿಕ್ಕತ್ತೆ. ಏಕೆಂದರೆ ಪಂಚಾಂಗ ನಿಮಗೆ ಮಾರ್ಗದರ್ಶಿಯಾಗಿ ಮುನ್ನಡೆಸ್ತಾ ಇರುತ್ತೆ. ಇದನ್ನು ನೀವು ಪ್ರತಿನಿತ್ಯ ಅನುಸರಣೆ ಮಾಡಿ ಒಳ್ಳೆಯದಾಗತ್ತೆ. ಬಂಧುಗಳೇ, ನಿನ್ನೆಯಿಂದ ದಕ್ಷಿಣಾಯನ ಪುಣ್ಯಕಾಲ ಆರಂಭ ಆಗಿದೆ. ಉತ್ತರಾಯಣ ಮುಗಿದಿದೆ, ದಕ್ಷಿಣಾಯನ ಬಂದಿದೆ. ನಮ್ಮ ಪಂಚಾಂಗದ ಪ್ರಕಾರ ಸಂವತ್ಸರವನ್ನು 2 ಭಾಗವಾಗಿ ಗುರುತಿಸಿದ್ದಾರೆ. ಒಂದು ಉತ್ತರಾಯಣ, ಮತ್ತೊಂದು ದಕ್ಷಿಣಾಯನ. ಅಂದರೆ ಮಕರ ರಾಶಿಯಲ್ಲಿ ಸೂರ್ಯ ಪ್ರವೇಶ ಮಾಡಿದಂದು ಪ್ರಾರಂಭ ಆಗುವಂಥ ಈ ಉತ್ತರಾಯಣ ಏನಿದೆ, ಅದು ರವಿ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡುವವರೆಗೂ ಕೂಡ ಇರುತ್ತೆ. ಹಾಗಾಗಿ ಮೊನ್ನೆ ತಾನೇ ರವಿ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡಿರೋದ್ರಿಂದ ದಕ್ಷಿಣಾಯನ ಆರಂಭ ಆಗಿದೆ. ಹಾಗಾಗಿ ಇಲ್ಲಿ ರವಿಗ್ರಹ ಮಕರ ಅಥವಾ ಈ ಕರ್ಕಾಟಕ ಈ ಒಂದು ರಾಶಿಯನ್ನು ಪ್ರವೇಶ ಮಾಡಿದಂತಹ ಸಂದರ್ಭದಲ್ಲಿ ಕ್ರಮವಾಗಿ ಉತ್ತರಾಯಣ ಮತ್ತು ದಕ್ಷಿಣಾಯನಗಳು ಆರಂಭ ಆಗುತ್ತೆ. ಇನ್ನು ಬಹುತೇಕರಲ್ಲಿ ಒಂದು ತಪ್ಪು ಅಭಿಪ್ರಾಯ ಇದೆ. ಏನಂದರೆ ಉತ್ತರಾಯಣ ಇಲ್ಲಿ ಸ್ವರ್ಗದ ಬಾಗಿಲು ತೆರೆಯುವಂತಹ ಕಾಲ ಆದರೆ ದಕ್ಷಿಣಾಯನ ಆ ಬಾಗಿಲನ್ನು ಮುಚ್ಚುವಂತಹ ಕಾಲ ಅನ್ನುವಂಥ ಅಭಿಪ್ರಾಯ ಇದೆ. ಆದರೆ ನಮ್ಮ ಶಾಸ್ತ್ರಗಳು ಹೇಳುವ ಪ್ರಕಾರ ದಕ್ಷಿಣಾಯನ ಕಾಲವನ್ನು ನಮ್ಮ ಶಾಸ್ತ್ರಗಳೇ ಪರಮ ಪುಣ್ಯ ಸಂಚಯನ ಕಾಲ ಅಂತ ಹೇಳಿ ಅಭಿಪ್ರಾಯಪಟ್ಟಿರುವಂಥದ್ದಿದೆ. ಕಾರಣ ಈ ಸಮಯದಲ್ಲಿ ಸಾಕಷ್ಟು ಮಹತ್ತರ ಘಟನೆಗಳು ಸಂಭವಿಸ್ತಾ ಇದೆ. ಇಲ್ಲಿ ದಾಕ್ಷಾಯಿಣಿ ಪುನರ್ಜನ್ಮ ಪಡೆದು ಪರ್ವತರಾಜನ ಮಗಳಾಗಿ ಜನಿಸಿ ಪಾರ್ವತಿಯಾದದ್ದು ಈ ಸಂದರ್ಭದಲ್ಲೇ. ಇನ್ನು ಶಿವನನ್ನ ತಪಸ್ಸಿನಿಂದ ಮೆಚ್ಚಿಸಿ ಅವನನ್ನ ಪಾರ್ವತಿ ವಿವಾಹ ಆದಂತಹ ಸಮಯ ಇದು. ಇನ್ನು ಗಣಪತಿಯ ಜನನ ಭಾದ್ರಪದ ಶುಕ್ಲ ಚತುರ್ಥಿ ಎಂದು ಆಗಿರುವಂಥದ್ದು. ಹಾಗೆ ಈ ಭಾದ್ರಪದ ಮಾಸ ಬರುವಂಥದ್ದು ದಕ್ಷಿಣಾಯನದಲ್ಲೇ. ಇನ್ನು ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಜನಿಸಿದ್ದು ಶ್ರಾವಣ ಮಾಸದಲ್ಲಿ. ಭೂದೇವಿಯ ಮಗನಾದಂಥ ನರಕಾಸುರನನ್ನ ಶ್ರೀಕೃಷ್ಣ ಸಂಹಾರ ಮಾಡಿ ಕಾರ್ತಿಕ ಮಾಸದಲ್ಲಿ ಮಹಾವಿಷ್ಣು ವರಾಹ ಅವತಾರವನ್ನು ತಾಳಿದ್ದು ಕೂಡ ದಕ್ಷಿಣಾಯನದಲ್ಲೇ. ಇನ್ನು ಬಲಿಪಾಡ್ಯಮಿ ಕೂಡ ಈ ಸಂವತ್ಸರದಲ್ಲೇ ಬರುವಂಥದ್ದು, ಅಂದರೆ ದಕ್ಷಿಣಾಯನದಲ್ಲೇ ಬರುತ್ತೆ. ಹಾಗೆ ಆಂಜನೇಯನ ಅವತಾರ ಕೂಡ ದಕ್ಷಿಣಾಯನದಲ್ಲೇ ಆಯಿತು ಅನ್ನುವಂಥ ಒಂದು ಉಲ್ಲೇಖ ಇದೆ. ಹಾಗಾಗಿ ಈ ಎಲ್ಲದರ ದೃಷ್ಟಿಯಲ್ಲಿ ದಕ್ಷಿಣಾಯನ ಕೂಡ ತುಂಬ ಮಹತ್ವವನ್ನು ಪಡ್ಕೊಂಡಿರುವಂಥದ್ದು. ಆದರೆ ಈ ಒಂದು ಸಂದರ್ಭದಲ್ಲೇ ಮಹಾಲಯ ಅಮಾವಾಸ್ಯೆ ಬರೋದ್ರಿಂದ ಉತ್ತರಾಯಣ ಹೇಗೆ ದೇವತೆಗಳಿಗೆ ಪೂಜೆ ಪುನಸ್ಕಾರಗಳನ್ನು ಮಾಡಲಿಕ್ಕೆ ತುಂಬ ಪ್ರಶಸ್ತವಾಗಿದೆಯೋ ಅದೇ ರೀತಿ ಪಿತೃಗಳನ್ನು ಆರಾಧನೆ ಮಾಡೋಕ್ಕೆ, ಈ ಪಿತೃಪಕ್ಷವನ್ನು ಆಚರಣೆ ಮಾಡಲಿಕ್ಕೆ ಈ ದಕ್ಷಿಣಾಯನ ತುಂಬ ಮಹತ್ವದ್ದಾಗಿದೆ. ಹಾಗಾಗಿ ದಕ್ಷಿಣಾಯನ ಇದನ್ನೇ ಪುಣ್ಯಕಾಲ ಅಂತ ಹೇಳಿ ಕೂಡ ಕರೆಯುವಂಥದ್ದಿದೆ. ಹಾಗಾಗಿ ಇಲ್ಲಿ ದಕ್ಷಿಣಾಯನ ಅಂತ ಹೇಳಿದ್ರೆ ಅದು ಕೆಟ್ಟದ್ದು ಅಥವಾ ಅಮಂಗಳಕರವಾಗಿರುವಂಥದ್ದು ಅನ್ನುವಂಥ ಅಭಿಪ್ರಾಯವನ್ನ ಯಾರು ಕೂಡ ಇಟ್ಕೊಳ್ಬಾರ್ದು. ಈ ಸಂದರ್ಭದಲ್ಲಿ ಅಂದರೆ ದಕ್ಷಿಣಾಯನದಲ್ಲಿ ಮಾಡುವಂಥ ನದಿ ಸ್ನಾನ, ಸಮುದ್ರ ಸ್ನಾನ, ಹಾಗೆ ದಾನ ಧರ್ಮಾದಿಗಳು ಹೆಚ್ಚಿನ ಫಲವನ್ನು ತರುತ್ತೆ ಅನ್ನುವಂಥ ಒಂದು ಉಲ್ಲೇಖ ಇದೆ. ಹಾಗಾಗಿ ಈ ದಕ್ಷಿಣಾಯನದಲ್ಲಿ ನಮ್ಮ ಶಾಸ್ತ್ರಗಳು ಹೇಳುವಂಥ ರೀತಿಯಲ್ಲಿ ಕೆಲವೊಂದು ಪರಿಹಾರಗಳನ್ನು ಮುಂದುವರಿಸಿ ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ, ಈ ದಿನ ನಾವು ಈ ಆಷಾಢ ಮಾಸದಲ್ಲಿ ಬರುವಂಥ ಗುಪ್ತ ನವರಾತ್ರಿ ಇದರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಕೂಡ ಕೇಳಿದ್ದೇವೆ, ತಿಳ್ಕೊಂಡಿದ್ದೇವೆ. ಅದೇ ರೀತಿ ಈ ಗುಪ್ತ ನವರಾತ್ರಿಯ ಮಹತ್ವದ ಬಗ್ಗೆ ಈ ದಿನ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇಲ್ಲಿ ಈ ಆಷಾಢ ಮಾಸದಲ್ಲಿ ನಾವು ಆಚರಣೆ ಮಾಡುವಂಥ ಗುಪ್ತ ನವರಾತ್ರಿ ಏನಿದೆ ಇದನ್ನು ವಾರಾಹಿ ನವರಾತ್ರಿ ಅಂತ ಹೇಳಿ ಕೂಡ ಕರೆಯುವಂಥದ್ದು ಇದೆ. ಹಾಗಾಗಿ ಈ 9 ದಿನಗಳೂ ಕೂಡ ವಾರಾಹಿ ದೇವಿಯ ಆರಾಧನೆಗೆ ಅತ್ಯಂತ ಶ್ರೇಷ್ಠ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗಾಗಿ ಈ ಗುಪ್ತ ನವರಾತ್ರಿ ಅಥವಾ ವಾರಾಹಿ ನವರಾತ್ರಿಯ ಸಂದರ್ಭದಲ್ಲಿ ಪ್ರತಿದಿನ ದೀಪವನ್ನು ಹಚ್ಚಬೇಕು, ದೇವಿಗೆ ಆರಾಧನೆಯನ್ನು ಮಾಡಬೇಕು. ಅದರಲ್ಲೂ ದೇವಿಯ ನಾಮಸ್ಮರಣೆ ಮಾಡುವಂಥದ್ದು, ಸ್ತೋತ್ರ ಪಠಣ ಮಾಡಿಕೊಳ್ಳುವಂಥದ್ದು, ಹಾಗೆ ಗಾಯತ್ರಿ ಮಂತ್ರವನ್ನು ಜಪ ಮಾಡುವಂಥದ್ದು ಅತ್ಯಂತ ಶ್ರೇಷ್ಠಕರವಾಗಿರುವಂಥ ಕೆಲಸಗಳು. ಇನ್ನು ಇದು ಪ್ರತಿದಿನ ಸಾಧ್ಯ ಆಗದೇ ಇದ್ದರೆ
ಪಂಚಮಿಯ ದಿನ ಅಥವಾ ಅಷ್ಟಮಿಯ ದಿನ ಪೂಜೆಯನ್ನು ಮಾಡಬಹುದು ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ಈ ದಿನ ಚತುರ್ಥಿ ಆದ ನಂತರದಲ್ಲಿ ಬರುವಂಥ ಪಂಚಮಿ ಏನಿದೆ ಅದು ಶ್ರೇಷ್ಠವಾಗಿರುವಂಥದ್ದು. ಅದಕ್ಕಾಗಿಯೇ ಈ ದಿನ ಸಂಜೆಯ ಸಮಯದಲ್ಲಿ ಮನೆಯಲ್ಲಿ ಪೂಜೆಯನ್ನು ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಿ. ಅದರಲ್ಲೂ ಸಾತ್ವಿಕವಾಗಿ ಭಕ್ತಿಯಿಂದ ಸಾಮಾನ್ಯವಾಗಿ ನಾವು ದೇವರ ಪೂಜೆಯನ್ನು ಮಾಡುವಂತೆಯೇ ಈ ವಾರಾಹಿ ದೇವಿಯ ಪೂಜೆಯನ್ನು ಕೂಡ ಮಾಡಬಹುದು. ಇಲ್ಲಿ ತಾಂತ್ರಿಕ ವಿಧಾನಗಳನ್ನು ಮಾತ್ರ ಗುರುಗಳ ಮಾರ್ಗದರ್ಶನದ ಮೂಲಕ ನೀವು ಅನುಸರಣೆ ಮಾಡ್ಬೋದು. ಆದರೆ ಗುರುಗಳ ಮಾರ್ಗದರ್ಶನ ಅಥವಾ ಗುರುದೀಕ್ಷೆ ಆಗಲಿಲ್ಲ ಅಂತ ಹೇಳಿದ್ರೆ ತಾಂತ್ರಿಕ ಪೂಜೆಯನ್ನು ಮಾಡಬೇಡಿ. ಇನ್ನು ಪೂಜಾ ಸಮಯದಲ್ಲಿ ವಾರಾಹಿ ದೇವಿ ಆರಾಧನೆಯನ್ನು ರಾತ್ರಿ ಸಮಯದಲ್ಲಿ ಮಾಡೋದಕ್ಕೆ ಹೆಚ್ಚಿನ ಮಹತ್ವ ಇದೆ. ಅದರಿಂದಲೇ ಈ ದಿನ ಸಂಜೆಯ ಸಮಯಕ್ಕೆ ಪಂಚಮಿ ತಿಥಿ ಇರುತ್ತೆ. ಈ ದಿನ ವಾರಾಹಿ ದೇವಿಯನ್ನು ಆರಾಧನೆ ಮಾಡ್ಬೋದು. ಇನ್ನು ದೇವಿಯ ಫೋಟೋ ಆಗಲಿ ಅಥವಾ ವಿಗ್ರಹ ಏನಾದರೂ ಇದ್ದರೆ ಅದನ್ನು ಮನೆಯಲ್ಲೇ ಇಟ್ಟು ಸಾತ್ವಿಕವಾಗಿ ಪೂಜೆಯನ್ನು ಮಾಡ್ಬೋದು. ಇಲ್ಲಿ ಮಂತ್ರಗಳ ಮಹತ್ವ ಬಹಳ ವಿಶೇಷವಾಗಿರುವಂಥದ್ದು. ಹಾಗಾಗಿ ವಾರಾಹಿಗೆ ಮಂತ್ರವೇ ಪ್ರಧಾನವಾಗಿರುವಂಥದ್ದು. ಹಾಗಾಗಿ ಇಲ್ಲಿ ವಾರಾಹಿ ಬೀಜ ಮಂತ್ರವನ್ನು ಪಠಣ ಮಾಡುವಂಥದ್ದು. ಇದನ್ನು 11 ಬಾರಿ, 27 ಬಾರಿ, 108 ಬಾರಿ ಭಕ್ತಿಯಿಂದ ಜಪಿಸಬಹುದು. ಇನ್ನು ಭಕ್ತಿಯೇ ಮುಖ್ಯ ವಾರಾಹಿ ದೇವಿಗೆ. ಹಾಗಾಗಿ ಆರಾಧನೆಯಲ್ಲಿ ಅತ್ಯಂತ ಮುಖ್ಯವಾಗಿ ಬೇಕಾಗಿರುವಂಥದ್ದು ಶುದ್ಧವಾದ ಮನಸ್ಸು, ಶುದ್ಧವಾದ ನಂಬಿಕೆ. ಹಾಗಾಗಿ ಇಲ್ಲಿ ಆಡಂಬರಕ್ಕಿಂತ ತಾಯಿ ಭಕ್ತಿಗೆ ಹೆಚ್ಚು ಒಲಿತಾಳೆ ಅನ್ನುವಂಥ ಒಂದು ವಿಚಾರ ಶಾಸ್ತ್ರಗಳಲ್ಲಿದೆ. ಅದಕ್ಕಾಗಿಯೇ ಈ ದಿನ ಸಂಜೆಯ ಸಮಯದಲ್ಲಿ ವಾರಾಹಿ ದೇವಿಯ ಆರಾಧನೆಯನ್ನು ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ವಾರಾಹಿ ದೇವಿ ಆದಿಪರಾಶಕ್ತಿಯ ಅತ್ಯಂತ ಶಕ್ತಿಶಾಲಿಯಾದಂಥ ಒಂದು ರೂಪ. ಇದು ಉಗ್ರ ರೂಪ. ಅದರಲ್ಲೂ ರಕ್ಷಣಾತ್ಮಕ ಸ್ವರೂಪಗಳಲ್ಲಿ ಈ ವಾರಾಹಿ ದೇವಿ ಒಬ್ಬಳಾಗಿ ಇರುವಂಥವಳು. ತನ್ನ ಭಕ್ತರನ್ನು ದುಷ್ಟಶಕ್ತಿಗಳಿಂದ ರಕ್ಷಿಸಿ ಧರ್ಮ ಮಾರ್ಗದಲ್ಲಿ ನಡೆಸುವಂಥ ದೇವಿಯಾಗಿ ಈಕೆಯನ್ನು ಆರಾಧನೆ ಮಾಡ್ತಾರೆ. ಹಾಗಾಗಿನೇ ಇಲ್ಲಿ ತಾಂತ್ರಿಕ ಪೂಜೆಯನ್ನು ಮಾಡುವಂಥವ್ರಿಗೆ ವಾರಾಹಿ ದೇವಿ ಬಹಳ ಬೇಗ ಒಲಿದು ಬರ್ತಾಳೆ. ಅದರಲ್ಲಿಯೂ ಕೆಲವೊಂದು ಶಕ್ತಿಶಾಲಿಯಾದಂಥ ಮಂತ್ರಗಳನ್ನು ಪಠಣ ಮಾಡುವಂಥದ್ದು, ಬೀಜಾಕ್ಷರ ಮಂತ್ರಗಳನ್ನು ಹೇಳುವಂಥದ್ದು ತಾಯಿಯನ್ನು ಒಲಿಸ್ಕೊಳ್ಳಿಕ್ಕಾಗಿಯೇ. ಹಾಗಾಗಿ ಪುರಾಣಗಳ ಪ್ರಕಾರ ಅಸುರರ ಸಂಹಾರ ಮಾಡಲಿಕ್ಕಾಗಿ, ಧರ್ಮದ ರಕ್ಷಣೆಗಾಗಿ ವಿಷ್ಣುವಿನ ವರಾಹದ ಅವತಾರ ಏನಾಯಿತು, ಅದರ ದೈವಿಕ ಶಕ್ತಿಯಾಗಿ ವಾರಾಹಿ ದೇವಿ ಪ್ರತ್ಯಕ್ಷಳಾದ್ಲು ಅನ್ನುವಂಥ ಉಲ್ಲೇಖ ಇದೆ. ಇಲ್ಲಿ ಈ ಸಪ್ತಮಾತೃಕೆ ಅಂತ ಹೇಳ್ತಾರಲ್ಲ, ಅದರಲ್ಲಿ ಬಹಳ ವಿಶೇಷವಾದಂತಹ ಸ್ಥಾನ ವಾರಾಹಿಗಿದೆ. ಇಲ್ಲಿ ಬ್ರಾಹ್ಮಿ, ಮಾಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ಇಂದ್ರಾಣಿ ಮತ್ತು ಚಾಮುಂಡಿ ಅನ್ನುವಂಥ ಸಪ್ತ ಮಾತೃಕೆಯರಲ್ಲಿ ವಾರಾಹಿ ದೇವಿ 5ನೇ ಮಾತೃಕೆಯಾಗಿದ್ದಾಳೆ. ಅದರಿಂದಲೇ ಪಂಚಮಿಯಂದು, ಅದರಲ್ಲೂ ಈ ಗುಪ್ತ ನವರಾತ್ರಿಯ 5ನೇ ದಿನ ವಾರಾಹಿಯನ್ನು ಆರಾಧನೆ ಮಾಡಬೇಕು ಅನ್ನುವಂಥದ್ದು. ಯಾಕೆಂದರೆ ಬಹಳ ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾಗಿರುವಂಥದ್ದು, ವಾರಾಹಿ ದಂಡನಾಯಿಕೆಯಾಗಿ ಕಾಣಿಸ್ಕೊಳ್ಳುವಂಥವಳು. ಶ್ರೀ ವಿದ್ಯಾ ಸಂಪ್ರದಾಯದಲ್ಲಿ ಲಲಿತಾ ತ್ರಿಪುರ ಸುಂದರಿಯ ದೈವಿಕ ಸೇನೆ ಏನಿದೆ ಅದಕ್ಕೆ ಮುಖ್ಯ ಸೇನಾಧಿಪತಿಯಾಗಿ ವಾರಾಹಿ ದೇವಿ ಇರ್ತಾಳೆ. ಈಕೆಯೇ ದಂಡನಾಯಕಿ ಅಥವಾ ದಂಡನಾಥೆ ಅಂತ ಕೂಡ ಕರೆಯುವಂಥದ್ದು ಇದೆ. ಹಾಗಾಗಿ ಇಲ್ಲಿ ದೇವಿಯ ಮುಖ ವರಾಹದ ಮುಖದಂತೆ ಇರುತ್ತೆ. ವರಾಹ ಅಂದರೆ ಹಂದಿಯ ಮುಖದಂತೆ ಇರುವಂಥದ್ದು. ಇನ್ನು ದೇಹವು ದಿವ್ಯ ಸ್ತ್ರೀಯ ಸ್ವರೂಪದಲ್ಲಿ ಇರುತ್ತೆ. ಹಾಗೆ ಕೈಗಳಲ್ಲಿ ಶಂಖ, ಚಕ್ರ, ಖಡ್ಗ, ಗದೆ ಮತ್ತು ದಂಡ ಮುಂತಾದ ಆಯುಧಗಳನ್ನು ಧರಿಸಿಕೊಂಡಿರುವಂಥವಳು. ಹಾಗೆ ಭಕ್ತರನ್ನು ರಕ್ಷಿಸುವಂಥ ರೂಪದಲ್ಲಿ ಈ ವಾರಾಹಿ ಮಾತೆಯನ್ನು ಚಿತ್ರಿಸಿದ್ದಾರೆ. ಇನ್ನು ಈ ವಾರಾಹಿ ದೇವಿಯ ಹೆಸರುಗಳು ಅಂತ ಹೇಳಿದ್ರೆ ಮಹಾವಾರಾಹಿ, ದಂಡನಾಯಕಿ, ದಂಡನಾಥೆ, ವಾರ್ತಾಳಿ, ಪಂಚಮಿ, ಸ್ವಪ್ನವಾರಾಹಿ, ಚಂಡವಾರಾಹಿ ಅನ್ನುವಂಥ ಬೇರೆ ಬೇರೆ ಹೆಸರುಗಳಿಂದ ಕೂಡ ಕರೆಯುವಂಥದ್ದು ಇದೆ. ಹಾಗಾಗಿ ಇಲ್ಲಿ ಈ ದಿನ ಸಂಜೆ ವಾರಾಹಿ ದೇವಿಯನ್ನು ಆರಾಧನೆ ಮಾಡೋದರಿಂದ ಅತ್ಯಂತ ಹೆಚ್ಚಿನ ಫಲಗಳು ಸಿಕ್ಕತ್ತೆ. ಅದರಲ್ಲೂ ಶತ್ರು ಬಾಧೆ ನಿವಾರಣೆಯಾಗುತ್ತೆ. ನಮಗೆ ಬೇರೆ ಬೇರೆ ರೀತಿಯಲ್ಲಿ ಶತ್ರುಗಳ ಕಾಟ ಇರುತ್ತೆ. ಅದರಲ್ಲೂ ನೇರವಾಗಿ ಸೆಣಸಾಡುವಂಥ ಶತ್ರುಗಳೇ ಬೇರೆ, ಆದರೆ ಗುಪ್ತವಾಗಿ ಕಾಡುವಂಥ ಶತ್ರುಗಳೇ ಬೇರೆ. ಅಂಥವರ ಒಂದು ನಿರ್ನಾಮ ಆಗಲಿಕ್ಕೆ ತಾಯಿಯನ್ನು ಪೂಜೆ ಮಾಡಬೇಕು ಈ ದಿನ ಅಥವಾ ಈ ನವರಾತ್ರಿಯ ಸಂದರ್ಭದಲ್ಲಿ ಅನ್ನುವಂಥ ಒಂದು ಉಲ್ಲೇಖ ಇದೆ. ಹಾಗಾಗಿ ವಾರಾಹಿ ದೇವಿಯ ಪೂಜೆಯ ಫಲಗಳು ಬಹಳ ವಿಶೇಷವಾಗಿರುವಂಥದ್ದು. ಇಲ್ಲಿ ತಾಯಿಯ ಆರಾಧನೆಯಿಂದ ಶತ್ರು ಬಾಧೆ ಕಡಿಮೆಯಾಗುತ್ತೆ. ಜೊತೆಗೆ
ನಮ್ಮಲ್ಲಿ ತುಂಬ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ, ಧೈರ್ಯ ಪ್ರಾಪ್ತಿಯಾಗುತ್ತೆ. ಹಾಗೆ ಕುಟುಂಬಕ್ಕೆ ರಕ್ಷಣೆ ಸಿಕ್ಕುವಂಥದ್ದು. ಇನ್ನು ಹಣಕಾಸಿನ ಪ್ರಗತಿ ಆಗಲಿ, ಆಧ್ಯಾತ್ಮಿಕ ಬೆಳವಣಿಗೆ ಆಗಲಿ ಒಬ್ಬ ವ್ಯಕ್ತಿಗೆ ಸಿಕ್ಕಬೇಕು ಅಂತ ಹೇಳಿದ್ರೆ ಅದು ವಾರಾಹಿ ದೇವಿಯನ್ನು ಆರಾಧನೆ ಮಾಡೋದ್ರಿಂದ ಮಾತ್ರ ಸಿಕ್ಕತ್ತೆ ಅನ್ನೋಂಥ ವಿಚಾರ ಇದೆ. ಇನ್ನು ಮಂಗಳವಾರದ ದಿನ, ಶುಕ್ರವಾರದ ದಿನ, ಪಂಚಮಿ ಇರುವಂಥ ದಿನ, ಅಷ್ಟಮಿ ತಿಥಿಗಳಿರುವಂಥ ದಿನದಲ್ಲಿ ವಾರಾಹಿಯನ್ನು ಭಕ್ತಿಯಿಂದ ಪೂಜೆ ಮಾಡಿದ್ರೆ ಅತ್ಯಂತ ಶುಭ ಫಲಗಳು ಸಿಕ್ಕತ್ತೆ ಅನ್ನುವಂಥ ಒಂದು ಉಲ್ಲೇಖ ಇದೆ. ಹಾಗಾಗಿ ಈ ಆಷಾಢ ಮಾಸದಲ್ಲಿ ಅದರಲ್ಲೂ ಪಂಚಮಿ ತಿಥಿ ಮತ್ತು ಮುಂದೆ ಬರುವಂಥ ಅಷ್ಟಮಿ ತಿಥಿಯಂದು ವಿಶೇಷವಾಗಿ ತಾಯಿಯನ್ನು ಆರಾಧನೆ ಮಾಡಬೇಕು. ಇನ್ನು ಆಷಾಢ ಶುಕ್ರವಾರ ಬಹಳ ವಿಶೇಷ, ಅದರಲ್ಲೂ ಲಕ್ಷ್ಮೀ ಪೂಜೆ ಮಾಡುವಂಥದ್ದು. ಅದು ಕೂಡ ವಿಷ್ಣುವಿನ ಪತ್ನಿ ಮಹಾಲಕ್ಷ್ಮಿಯ ಆರಾಧನೆ ಮಾಡುವಂಥದ್ದು. ಹಾಗೆ ವಾರಾಹಿ ಕೂಡ ವಿಷ್ಣುವಿನ ಅಂಶದಿಂದಲೇ ಇರುವಂಥದ್ದು. ಅದಕ್ಕಾಗಿಯೇ ಮಂಗಳವಾರ ಮತ್ತು ಶುಕ್ರವಾರ ಇದರ ಒಂದು ಆರಾಧನೆ, ಸ್ತೋತ್ರ ಪಠಣ ತುಂಬ ಮಹತ್ವಪೂರ್ಣವಾಗಿ ಇರುವಂಥದ್ದು. ಹಾಗಾಗಿ ಬಂಧುಗಳೇ, ಕೆಲವರು ನೋಡಿ ಇದ್ದಕ್ಕಿದ್ದ ಹಾಗೇ ಹೆಸರುವಾಸಿಯಾಗ್ತಾರೆ. ಅಂದರೆ ಅವರ ಹೆಸರು ಎಲ್ಲೆಡೆ ರಾರಾಜಿಸುತ್ತೆ. ಹಾಗೆ ಅವರು ಹಿಡಿದ ಕೆಲಸ ಕಾರ್ಯಗಳು ಕೂಡ ಅವರಿಗೆ ಕಾರ್ಯಸಿದ್ಧಿಯನ್ನು ತಂದಿರುತ್ತೆ. ಅವರ ಕೆಲಸದಿಂದಲೇ ಅವರು ಪ್ರಸಿದ್ಧರಾಗುವಂಥದ್ದು. ಅದಕ್ಕೆ ಪ್ರಮುಖವಾದಂಥ ಕಾರಣ ಅಂತ ಹೇಳಿದ್ರೆ ವಾರಾಹಿ ದೇವಿಯ ಅನುಗ್ರಹ. ಹಾಗಾಗಿ ಈ ದಿನ ನೀವು ಕೂಡ ಯಾವುದೇ ರೀತಿಯ ಪ್ರಯತ್ನದಲ್ಲಿರಲಿ, ಯಾವುದೇ ಒಂದು ಸಂಕಲ್ಪ ಇಂಥ ಕೆಲಸ ಆಗಬೇಕು, ಅದು ಯಾವುದೋ ಕಾರಣದಿಂದ ನಿಂತು ಹೋಗಿದೆ ಅಥವಾ ಅಡೆತಡೆಗಳಿಂದ ಕೂಡಿರುವಂಥದ್ದು, ಅದು ಪ್ರಗತಿದಾಯಕವಾಗಿಲ್ಲ ಅನ್ನೋಂಥವರು ಈ ದಿನ ವಾರಾಹಿ ದೇವಿಯನ್ನು ಸಂಜೆ ಆರಾಧನೆ ಮಾಡಿ, ಸ್ತೋತ್ರ ಹೇಳ್ಕೊಳ್ಳಿ, ಭಕ್ತಿಯಿಂದ ಈ ದಿನ ಪೂಜೆ ಮಾಡಿ ಅತ್ಯುತ್ತಮ ಫಲಗಳು ನಿಮ್ಮದಾಗುತ್ತೆ, ಒಳ್ಳೆಯದಾಗುತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೀಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಸ್ವಲ್ಪ ಒತ್ತಡದ ದಿನ. ಅದರಲ್ಲೂ ಪಂಚಮದಲ್ಲಿ ಚಂದ್ರ ಇದ್ದಂತಹ ಸಂದರ್ಭದಲ್ಲಿ ಈ ದಿನ ಮಕ್ಕಳಿಂದ ಸ್ವಲ್ಪ ಅನಾನುಕೂಲತೆಗಳು ಉಂಟಾಗುವಂಥದ್ದಿದೆ. ಹಾಗಾಗಿ ಮಕ್ಕಳಿಂದ ಯಾವುದೇ ರೀತಿಯ ನಿರೀಕ್ಷೆಗಳನ್ನು ಇಟ್ಕೊಳ್ಬೇಡಿ. ಇನ್ನು ಈ ದಿನ ದಿಢೀರಾಗಿ ನಿಮ್ಮ ಕೆಲಸ ಕಾರ್ಯಗಳು ಪೂರ್ಣ ಆಗಲ್ಲ. ವ್ಯಾಪಾರಸ್ಥರು, ವ್ಯವಹಾರಸ್ಥರು ಸ್ವಲ್ಪ ಸಮಾಧಾನದಿಂದ ಇರಬೇಕಾಗತ್ತೆ. ಹಂತ ಹಂತವಾಗಿ ಈ ದಿನದ ಆದಾಯ ವೃದ್ಧಿಯಾಗುವಂಥ ಸಾಧ್ಯತೆಗಳಿದೆ. ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ನಿಮ್ಮ ವ್ಯವಹಾರಗಳನ್ನು ಮುಂದುವರಿಸಬೇಕಾಗತ್ತೆ. ಇನ್ನು ಈ ದಿನ ಸಂಘ ಸಂಸ್ಥೆಗಳಾಗಲಿ ಅಥವಾ ಯಾವುದೇ ರೀತಿಯ ಅಸೋಸಿಯೇಷನಲ್ಲಾಗಲಿ ನೀವೇನಾದರೂ ಭಾಗಿಗಳಾಗಿದ್ದರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಅಲ್ಲಿ ಯಾವುದೇ ರೀತಿಯ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವಂಥ ಒಂದು ಪ್ರಯತ್ನವನ್ನು ಮಾಡಬೇಡಿ. ಇನ್ನು ಈ ದಿನ ವಾಹನ ಚಾಲನೆಯ ಸಂದರ್ಭದಲ್ಲಿ ಹೆಚ್ಚಿನ ಜಾಗೃತಿಯ ಅಗತ್ಯತೆ ಇರಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಾವುದೇ ರೀತಿಯ ಪ್ರಗತಿ ಕಾಣಲಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ನಿಮ್ಮ ದುರಾದೃಷ್ಟ ಆಗಲಿ, ಗ್ರಹಗತಿಗಳಾಗಲಿ ಕಾರಣ ಅಲ್ಲ. ಅದನ್ನು ಸಮಯಕ್ಕೆ ಸರಿಯಾಗಿ ಆರಂಭ ಮಾಡದೇ ಇರುವಂಥದ್ದು ನಿಮ್ಮ ಬೇಜವಾಬ್ದಾರಿಯ ನಡೆ ಕಾರಣವಾಗಿರುವಂಥದ್ದು. ಹಾಗಾಗಿ ಈ ದಿನದಲ್ಲಿ ಒಂದು ರೀತಿಯಲ್ಲಿ ಕೆಲಸಗಳಲ್ಲಿ ಹೆಚ್ಚಿನ ಇನ್ವಾಲ್ವ್ಮೆಂಟ್ ಅನ್ನುವಂಥದ್ದನ್ನು ಇಟ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ನಿಮ್ಮ ಪ್ರೀತಿ ಪಾತ್ರರು ಕೂಡ ನಿಮ್ಮನ್ನು ದ್ವೇಷಿಸುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ನೀವು ಅವರನ್ನು ದ್ವೇಷ ಮಾಡದೆ ಅವರಿಗೆ ಪ್ರೀತಿಯನ್ನು ತೋರಿಸಿ. ಹಾಗಾಗಿ ಎರಡೂ ಕೈ ಸೇರಿದ್ರೆ ಚಪ್ಪಾಳೆ ಅಂತ ಹೇಳ್ತಾರೆ. ಹಾಗೆ ಇಬ್ಬರ ಒಂದು ಭಿನ್ನಾಭಿಪ್ರಾಯಗಳು ಸೇರದಾಗಲೇ ಮನಸ್ತಾಪಗಳಾಗುವಂಥದ್ದು. ಹಾಗಾಗಿ ಅವರಿಂದ ನಿಮಗೆ ಋಣಾತ್ಮಕವಾದಂಥ ಒಂದು ಇನ್ಫ್ಲೂಯೆನ್ಸ್ ಆದರೆ ನೀವು ಪಾಸಿಟಿವ್ ಆಗಿ ಇರಿ. ಹಾಗಾಗಿ ಅವರ ಕೆಲಸ ಕಾರ್ಯಗಳನ್ನು ಈ ದಿನ ಶ್ಲಾಘನೆ ಮಾಡಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಹಿರಿಯರ ಬೆಂಬಲದಿಂದ ಕೆಲವು ವಿಶೇಷವಾದಂಥ ಕೆಲಸಗಳನ್ನು ಮಾಡುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಈ ದಿನ ಏಕಾಂಗಿ ಬದುಕು, ಏಕಾಂಗಿ ಹೋರಾಟ ನಿಮ್ಮ ಪಾಲಿಗೆ ಇರುವಂಥದ್ದು. ಆತ್ಮವಿಶ್ವಾಸದಿಂದ ಈ ದಿನ ಮುಂದುವರಿರಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿ ಈ ದಿನ ಕೆಲವೊಂದು ವಿಚಾರಗಳಲ್ಲಿ ನಿಮಗೆ ಹಿನ್ನಡೆ ಉಂಟಾಗುವಂಥದ್ದಿದೆ. ಇನ್ನು ಕಾರ್ಯಸಿದ್ಧಿ ಸಮಯಕ್ಕೆ ಸರಿಯಾಗಿ ಆಗದೇ ಇರೋದರಿಂದ ಮಿಶ್ರ ಫಲಗಳಿರುವಂಥ ಸಂದರ್ಭ ಇದೆ. ಇನ್ನು ಈ ದಿನ ಮನೆಯಲ್ಲಿ ಕೆಲವೊಂದು ಉತ್ತಮವಾದಂಥ ವಿಚಾರಗಳ ಬಗ್ಗೆ ಪ್ರಸ್ತಾಪ ಆದರೂ ಕೂಡ ಗಟ್ಟಿ ನಿರ್ಧಾರಗಳು ಆಗಲ್ಲ.
ಅಂತಿಮ ನಿರ್ಧಾರ ಅನ್ನುವಂಥದ್ದು ಆಗಲ್ಲ. ಅದಕ್ಕೆ ನಿಮ್ಮದೇ ಚಕಾರ ಇರುವಂಥದ್ದು. ನೀವೇ ಆ ಒಂದು ನಿರ್ಧಾರಕ್ಕೆ ಸ್ವಲ್ಪ ಅಡೆತಡೆಗಳನ್ನು ತರುವಂಥವ್ರು. ಹಾಗಾಗಿನೇ ಈ ದಿನ ಕುಟುಂಬಸ್ಥರೆಲ್ಲ ಒಂದು ಕಡೆ ಆದರೆ ನೀವೊಬ್ಬರೇ, ನಿಮ್ಮ ಅಭಿಪ್ರಾಯವೇ ಬೇರೆಯಾಗಿರುತ್ತೆ. ಹಾಗಾಗಿ ಈ ದಿನ ಕುಟುಂಬದರ ಒಂದು ಅಭಿಪ್ರಾಯಕ್ಕೆ ವಿರುದ್ಧವಾಗಿ ವರ್ತಿಸುವಂಥ ಸಾಧ್ಯತೆಗಳಿರುತ್ತೆ. ಹಾಗೆ ಈ ದಿನ ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಪಟ್ಟಂತೆ ತಕರಾರುಗಳು ಬರುವಂಥದ್ದು ಇದೆ. ಅದನ್ನು ಹಿರಿಯರ ಸಂಧಾನದ ಮೂಲಕ ಬಗೆಹರಿಸ್ಕೊಳ್ಳುವಂಥದ್ದು ಉತ್ತಮ. ಇನ್ನು ಯಾವುದೇ ರೀತಿಯ ಕೋರ್ಟು, ಕಚೇರಿ, ನ್ಯಾಯಾಲಯ ಇತ್ಯಾದಿಗಳ ಬಗ್ಗೆ ಈ ದಿನ ನೀವು ವಿಮರ್ಶೆ ಮಾಡಲಿಕ್ಕೆ ಹೋಗಬೇಡಿ. ಹಿರಿಯರಿದ್ದಾರೆ, ಗುರುಗಳಿದ್ದಾರೆ, ಅವರ ಸಮ್ಮುಖದಲ್ಲಿ ತೀರ್ಮಾನ ಮಾಡಿಕೊಳ್ಳಿ. ಆದಷ್ಟು ಬೇಗ ಅದು ಕಡಿಮೆ ಖರ್ಚಿನಲ್ಲಿ ತೀರ್ಮಾನ ಆಗುತ್ತೆ. ಇನ್ನು ಈ ದಿನ ನೀವು ಎಂದೋ ಮಾಡಿರುವಂಥ ಒಂದು ಸಣ್ಣ ತಪ್ಪು, ಅದನ್ನು ಪುನಃ ಜ್ಞಾಪಿಸಿ ಕಿರುಕುಳ ಕೊಡುವಂಥ ಸದಸ್ಯರೊಬ್ಬರು ಮನೆಯಲ್ಲಿ ಈ ದಿನ ನಿಮ್ಮ ಎದುರು ನಿಲ್ಲುವಂಥ ಸಾಧ್ಯತೆ ಇದೆ. ಹಾಗಾಗಿ ಮಾನಸಿಕ ಕಿರುಕುಳ ಅಂದರೆ ಒಮ್ಮೆ ಬಂದು ಹೋಗುವಂಥದ್ದಲ್ಲ, ಪ್ರತಿ ಮಾತಿನಲ್ಲೂ ಕೂಡ ಅದನ್ನು ಚುಚ್ಚುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಜಾಗರೂಕತೆಯಿಂದ ಇರಿ. ಇನ್ನು ಈ ದಿನ ದೂರದ ಪ್ರಯಾಣವನ್ನು ಆದಷ್ಟು ತಪ್ಪಿಸುವಂಥದ್ದು ಉತ್ತಮ. ಹಾಗೆ ಈ ದಿನ ವೃತ್ತಿಯನ್ನು ಬದಲಿಸಲಿಕ್ಕಾಗಲಿ ಅಥವಾ ವ್ಯಾಪಾರದಲ್ಲಿ ಹೆಚ್ಚು ಬಂಡವಾಳವನ್ನು ತೊಡಗಿಸ್ಲಿಕ್ಕಾಗಲಿ ಸಮಯ ಸೂಕ್ತವಾಗಿಲ್ಲ. ಗ್ರಹಗತಿಗಳು ಅಷ್ಟೊಂದು ಅನುಕೂಲಕರವಾದಂಥ ಸ್ಥಾನದಲ್ಲಿಲ್ಲ. ಅದಕ್ಕಾಗಿಯೇ ಯಾವುದೇ ಒಂದು ದೊಡ್ಡ ಮಟ್ಟದ ವ್ಯವಹಾರಗಳಿಗೆ ಕೈ ಹಾಕಬೇಡಿ. ಇನ್ನು ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರಿರ್ಬೋದು, ಮನೆಯಲ್ಲಿರುವಂಥ ಹಿರಿಯರಿರ್ಬೋದು, ಅವರ ಬೇಕು ಬೇಡಗಳ ಬಗ್ಗೆ ಸ್ವಲ್ಪ ಗಮನ ಕೊಡಿ. ನಿಮಗೆ ಸಮಾಧಾನ, ಅವ್ರಿಗೂ ಕೂಡ ನಿಮ್ಮ ಬಗ್ಗೆ ಒಂದು ಗೌರವ ಭಾವ ಮೂಡುವಂಥದ್ದಾಗತ್ತೆ. ನಿಮ್ಮ ಮನೆ ದೇವರನ್ನು, ನಿಮ್ಮ ಕುಲದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇರುವಂಥ ದಿನ, 3ನೇ ಮನೆ. ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಲಾಭವನ್ನು ನೀವು ನಿರೀಕ್ಷೆ ಮಾಡ್ಬೋದು. ಹಾಗಾಗಿನೇ ಈ ದಿನ ಪ್ರತಿ ವಿಚಾರದಲ್ಲೂ ಕೂಡ ನಿಮಗೆ ಶುಭ ಫಲಗಳೇ ಸಿಕ್ಕುವಂಥದ್ದಾಗತ್ತೆ. ಇನ್ನು ಈ ದಿನ ಒತ್ತಡದ ಹೊರತಾಗಿಯೂ ಕೂಡ ಕೆಲಸಗಳನ್ನು ಮಾಡುವಂಥ ಒಂದು ನಿಟ್ಟ ನಿರ್ಧಾರವನ್ನು ತೆಗೆದುಕೊಳ್ತೀರಿ. ಅದರಲ್ಲೂ ಈ ದಿನ ಛಲಗಾರರಂತೆ ಕೆಲಸ ಮಾಡುವಂಥ ಸಾಧ್ಯತೆ ತುಂಬ ಇರುತ್ತೆ. ಇನ್ನು ಈ ದಿನ ಹೊಸ ಜವಾಬ್ದಾರಿ ನಿಮಗೆ ಸಿಕ್ಕತ್ತೆ. ಹೊಸ ಸ್ಥಳದಲ್ಲಿ ಕೆಲಸ ಮಾಡುವಂಥ ಒಂದು ಒಳ್ಳೆಯ ಯೋಗ ಕೂಡ ನಿಮಗೆ ಬರುವಂಥದ್ದಿದೆ. ಇನ್ನು ಉನ್ನತ ವಿದ್ಯೆಯನ್ನು ವ್ಯಾಸಂಗ ಮಾಡ್ತಾ ಇರುವಂಥ ವಿದ್ಯಾರ್ಥಿಗಳು ಸ್ವಲ್ಪ ಹಠ ಹಿಡಿದು ನಿಮ್ಮ ವ್ಯಾಸಂಗವನ್ನು ಮುಂದುವರಿಸಿ ಸಾಧನೆ ಸಾಧ್ಯವಾಗುತ್ತೆ. ಹಾಗೆ ಈ ದಿನ ಬಂಧುಗಳ ಸಹಕಾರ, ಅವರ ಒಂದು ಸಮಯೋಚಿತವಾದಂತಹ ಒಂದು ಮಾರ್ಗದರ್ಶನ ನಿಮ್ಮನ್ನು ಹೆಚ್ಚಿನ ಗಳಿಕೆಗೆ ಕೊಂಡೊಯ್ಯುವಂಥದ್ದಾಗುತ್ತೆ. ಹಾಗಾಗಿ ತುಂಬ ಲಾಭ ಇದೆ. ಇನ್ನು ಈ ದಿನ ನಿಮ್ಮ ಬಂಧುಗಳು ನಿಮ್ಮಿಂದ ಸ್ವಲ್ಪ ವಸೂಲಿಗೆ ಇಳಿಯುವಂಥದ್ದು ಕೂಡ ಇದೆ. ನಿಮ್ಮಿಂದ ಸಹಾಯವನ್ನು ನಿರೀಕ್ಷೆ ಮಾಡುವಂಥದ್ದಿದೆ, ಆದರೆ ನಿಮ್ಮ ಇತಿಮಿತಿ ಒಳಗೆ ಸಹಾಯ ಮಾಡಿ. ಇನ್ನು ಈ ದಿನದಲ್ಲಿ ನಿಮ್ಮ ಒಂದು ಕ್ಷಣಿಕ ಸುಖಕ್ಕಾಗಿ ಹಲವಾರು ಯೋಜನೆಗಳನ್ನು ಹಾಕಿಕೊಳ್ಳುವಂಥದ್ದು ಕೂಡ ಇದೆ. ಕ್ಯಾಲ್ಕುಲೇಷನ್ನು, ಈ ಬುದ್ಧಿ ಬಹಳ ಚೆನ್ನಾಗಿ ಓಡ್ತಾ ಇದೆ ಈ ದಿನದಲ್ಲಿ. ಆದರೆ ಯಾವುದೇ ಸಂದರ್ಭದಲ್ಲಿ ನೀವು ದೂರದೃಷ್ಟಿಯನ್ನು ಇಟ್ಟುಕೊಂಡು ಈಗಾಗಲೇ ಹಾಕಿಕೊಂಡಿರುವಂಥ ಯೋಜನೆಗಳನ್ನು ಮಾತ್ರ ಮರಿಬೇಡಿ. ಈ ದಿನ ತಾತ್ಕಾಲಿಕವಾಗಿ ನಿಮಗೆ ಸುಖ ಸಿಗ್ಬೋದು, ಒಂದು ರೀತಿಯಲ್ಲಿ ಕಂಫರ್ಟ್ ಇರ್ಬೋದು, ಆದರೆ ಮುಂದೆ ಅದು ನಿಮಗೆ ಹಿನ್ನಡೆಯನ್ನು ತರಬಾರ್ದು, ಪಶ್ಚಾತ್ತಾಪ ಪಡಬಾರ್ದು. ಆ ಒಂದು ನಿಟ್ಟಿನಲ್ಲಿ ಈ ದಿನ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನ ಒಂದು ಕ್ಲಿಷ್ಟಕರವಾದಂಥ ಕಠಿಣ ಒಂದು ಪ್ರಸಂಗವನ್ನು ಎದುರಿಸಿ ಗೆದ್ದು ಎಲ್ಲರನ್ನೂ ಕೂಡ ಆಶ್ಚರ್ಯಚಕಿತರನ್ನಾಗಿ ಮಾಡುವಂಥದ್ದು ಇದೆ. ಹಾಗಾಗಿ ಈ ದಿನದ ಕೆಲಸ ನಿಮಗೆ ಅನಿರೀಕ್ಷಿತವಾದಂಥ ಒಂದು ತಿರುವನ್ನು ತಂದುಕೊಡುತ್ತೆ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಮಹಾಲಕ್ಷ್ಮಿಯನ್ನು, ಮಹಾವಿಷ್ಣುವನ್ನು ಆರಾಧನೆ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ರಾಶಿಯ ಅಧಿಪತಿಯಾದಂಥ ಚಂದ್ರ ಧನಸ್ಥಾನದಲ್ಲಿದ್ದಾನೆ, 2ನೇ ಮನೆ. ಹಾಗಾಗಿ ಈ ದಿನ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಅಸ್ತವ್ಯಸ್ತತೆ ಉಂಟಾಗುವಂಥದ್ದಿದೆ. ಸರಿಯಾದ ನಿರ್ಧಾರಗಳನ್ನು ಕೈಗೊಳ್ಳಲ್ಲ, ವೃಥ ಖರ್ಚಾಗುವಂಥ ಸಾಧ್ಯತೆ ಜಾಸ್ತಿ ಇದೆ. ಇನ್ನು ಈ ದಿನ ಯಂತ್ರಗಳಿಗಾಗಿ ಹೆಚ್ಚು ಹಣ ವ್ಯಯ ಮಾಡಬೇಕಾಗತ್ತೆ. ಹಾಗಾಗಿ
ಈ ಎಲೆಕ್ಟ್ರಾನಿಕ್ ವಸ್ತುಗಳಿಗಾಗಲಿ ಅಥವಾ ಯಂತ್ರಗಳಿಗಾಗಲಿ ಈ ದಿನ ನೀವು ಖರ್ಚು ಮಾಡ್ತೀರಿ. ಆದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟಕ್ಕಷ್ಟೇ ಇರುತ್ತೆ. ಇನ್ನು ಈ ದಿನ ದಾಯಾದಿಗಳಿಂದ ನಿಮಗೆ ನಂಬಿಕೆ ದ್ರೋಹ ಉಂಟಾಗುವಂಥದ್ದು ಕೂಡ ಇರುತ್ತೆ. ಅದರಲ್ಲೂ ಆಸ್ತಿಗೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಸ್ವಲ್ಪ ದ್ರೋಹಗಳಿದೆ, ಎಚ್ಚರಿಕೆಯಿಂದ ಇರಿ. ಇನ್ನು ಈ ದಿನ ನಿಮ್ಮ ಆಹಾರ ವಿಹಾರಾದಿಗಳ ವ್ಯತ್ಯಾಸದಿಂದ ಸ್ವಲ್ಪ ಆರೋಗ್ಯದ ಕಡೆ ಕೂಡ ಗಮನ ಕೊಡಬೇಕಾಗತ್ತೆ. ಹಾಗಾಗಿ ಈ ದಿನ ಎಲ್ಲರಿಗೂ ಕೂಡ ನಿಮಗೆ ರಾಜಕೀಯ ವ್ಯಕ್ತಿಗಳ ಒಂದು ಮಾರ್ಗದರ್ಶನ ಸಿಕ್ಕಿದಂತೆ ಭಾಸವಾಗುತ್ತೆ. ಆದರೆ ಅವರ ಒಂದು ಹಿಡನ್ ಅಜೆಂಡಾ ಬೇರೆ ರೀತಿಯಲ್ಲೇ ಇರುತ್ತೆ. ಹಾಗಾಗಿ ಯಾರನ್ನೂ ಕೂಡ ಅತಿಯಾಗಿ ನಂಬಲಿಕ್ಕೆ ಅಥವಾ ಆಶ್ರಯಿಸಲಿಕ್ಕೆ ಹೋಗಬೇಡಿ. ಇನ್ನು ಈ ದಿನ ಮನೆಗೆ ಅತಿಥಿಗಳ ಆಗಮನ ಆಗುವಂಥದ್ದು, ಅಲ್ಲೂ ಕೂಡ ನಿಮಗೆ ಒಂದು ದೊಡ್ಡ ಒತ್ತಡ, ದೊಡ್ಡ ತಲೆನೋವು ಪರಿಣಮಿಸುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಇನ್ನು ಈ ದಿನ ನಿಮ್ಮ ಕುಟುಂಬಸ್ಥರ ವಿಚಾರದಲ್ಲಿ ಅವರ ನಡೆ ನುಡಿಗಳಲ್ಲಿ ನಿಮಗೆ ಎಲ್ಲೋ ಒಂದು ಕಡೆ ಸಂಶಯ ಅನ್ನುವಂಥದ್ದು ಬರುತ್ತೆ, ಎಲ್ಲೋ ಡೌಟ್ ಬರುವಂಥದ್ದು. ಹಾಗಾಗಿ ಈ ಅನುಮಾನಂ ಪೆದ್ದ ರೋಗಂ ಅನ್ನುವಂಥ ರೀತಿಯಲ್ಲಿ ಅನುಮಾನ ಪಡುವಂಥದ್ದು ನಿಮಗೆ ಅಷ್ಟೊಂದು ಶ್ರೇಯಸ್ಸನ್ನು ತರಲ್ಲ. ಆದರೂ ಕೂಡ ಆ ವಿಚಿತ್ರವಾದಂಥ ಪರಿಸ್ಥಿತಿಯನ್ನು ಗಮನಿಸಿದ್ರೆ ನಿಮಗೆ ಅನುಮಾನ ಈ ದಿನ ಇದ್ದೇ ಇರುತ್ತೆ. ಅದನ್ನು ಬಗೆಹರಿಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಈ ದಿನ ಮಾಡಬೇಡಿ, ಸ್ವಲ್ಪ ಸಮಯವನ್ನು ನೀವು ಕಾಯಬೇಕಾಗತ್ತೆ. ಹಾಗಾಗಿ ಇವತ್ತಲ್ಲ ನಾಳೆ ಆ ಸಮಸ್ಯೆ ಬಗೆಹರಿಯುತ್ತೆ. ಅದಕ್ಕೆ ನಿಜವಾದ ಕಾರಣ ಏನು ಅನ್ನುವಂಥದ್ದು ಗೊತ್ತಾಗುತ್ತೆ. ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ವರ್ತಿಸುವಂಥದ್ದು ಉತ್ತಮ. ಇನ್ನು ಈ ದಿನ ಹಣದ ವಿಚಾರದಲ್ಲಿ, ಬಂಡವಾಳ ತೊಡಗಿಸುವಂಥ ವಿಚಾರದಲ್ಲಿ, ಬೇರೆಯವರಿಗೆ ಹಣವನ್ನು ಸಾಲವಾಗಿ ಕೊಡುವಂಥ ವಿಚಾರದಲ್ಲಿ ಜಾಗ್ರತೆ. ಹಾಗೆ ಈ ದಿನ ಪ್ರಯಾಣದಲ್ಲೂ ಕೂಡ ಸ್ವಲ್ಪ ಪೂರ್ವ ಸಿದ್ಧತೆಯೊಂದಿಗೆ ಆರಂಭ ಮಾಡಿ ಒಳ್ಳೆಯದಾಗುತ್ತೆ. ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಶಿವ ಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಸಂಭ್ರಮದ ದಿನ. ಅದರಲ್ಲೂ ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರೋದ್ರಿಂದ ಈ ದಿನದ ಕೆಲಸ ಕಾರ್ಯಗಳಲ್ಲಿ ತುಂಬ ಉತ್ಸಾಹ ಇದೆ, ಅಷ್ಟೇ ಧೈರ್ಯ ಕೂಡ ಇದೆ. ಇನ್ನು ಅವಿವಾಹಿತರಿಗೆ ವೈವಾಹಿಕ ಮಾತುಕತೆಗಳ ಬಗ್ಗೆ ಆಗಲಿ ಅಥವಾ ಈ ಸಂಬಂಧಗಳಲ್ಲಿ ಕೆಲವೊಂದು ಪ್ರಸ್ತಾವನೆಗಳು ಬರುವಂಥದ್ದಾಗಲಿ ಎಲ್ಲ ಒಂದು ಕಡೆ ಮುನ್ಸೂಚನೆ ಸಿಕ್ಕತ್ತೆ. ಹಾಗಾಗಿ ಪ್ರತಿ ವಿಚಾರದಲ್ಲೂ ಕೂಡ ಈ ದಿನ ನಿಮಗೆ ಒಂದು ಒಳ್ಳೆಯ ಇಂಟ್ಯೂಷನ್ ಇರುವಂಥ ಸಂದರ್ಭ. ಇನ್ನು ರಾಜಕೀಯ ವರ್ಗದವರಿಗೆ ಈ ದಿನ ತುಂಬ ಮುನ್ನಡೆ ಇದೆ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ತುಂಬ ಸಂತೋಷ. ಆ ಒಂದು ಹಿನ್ನೆಲೆಯಲ್ಲೇ ಆತ್ಮಸ್ಥೈರ್ಯದಿಂದ, ಆತ್ಮವಿಶ್ವಾಸದಿಂದ ಕೆಲಸಗಳನ್ನು ಹೆಚ್ಚು ಹೆಚ್ಚು ಹಮ್ಮಿಕೊಳ್ಳುವಂಥ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ಈ ದಿನದಲ್ಲಿ ಸಾಂಸಾರಿಕವಾಗಿ ಮಕ್ಕಳ ಜೊತೆಯಲ್ಲಿ ಬೆರೆಯುವಂಥ ಸಾಧ್ಯತೆ. ಹಾಗಾಗಿ ಈ ದಿನ ಕುಟುಂಬಸ್ಥರೇ ನಿಮಗೆ ಸಂತೋಷವನ್ನು ಕೊಡುವಂಥವ್ರು. ಹಾಗಾಗಿ ಕುಟುಂಬಕ್ಕಾಗಿ ನಿಮ್ಮ ಕೆಲಸ ಕಾರ್ಯಗಳು ಈ ದಿನ ಮೀಸಲಾಗಿರುತ್ತೆ. ಹಾಗಾಗಿ ನಿಮ್ಮ ಆತ್ಮಬಲ, ಆತ್ಮವಿಶ್ವಾಸ, ನಿಮ್ಮ ಒಂದು ಆತ್ಮಸ್ಥೈರ್ಯ ಎಲ್ಲ ರಂಗಗಳಲ್ಲೂ ಕೂಡ ಎದ್ದು ಕಾಣಿಸ್ತಾ ಇರುತ್ತೆ. ಇನ್ನು ಈ ದಿನದಲ್ಲಿ ಬೇರೆ ಬೇರೆ ಮೂಲಗಳಿಂದ ಹಣ ಸಂಪಾದನೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ, ಆ ಪ್ರಯತ್ನದಲ್ಲಿ ಯಶಸ್ಸು ಈ ದಿನ ಸಿಕ್ಕತ್ತೆ. ಇನ್ನು ವಿಶೇಷವಾಗಿ ಹಳೆಯ ಬಾಕಿ ವಸೂಲಿ ಆಗುವಂಥದ್ದು ಕೂಡ ಇದೆ. ಪೂರ್ಣ ಪ್ರಮಾಣದಲ್ಲಿ ಇಲ್ಲ ಅಂದರೂ ಕೂಡ ಸ್ವಲ್ಪವಾದರೂ ನಿಮಗೆ ಬರಬೇಕಾದಂಥ ಹಣ ವಾಪಸ್ಸು ಬರುತ್ತೆ. ಇದು ಒಂದು ರೀತಿಯಲ್ಲಿ ಸಂತೋಷವನ್ನು ತರುವಂಥದ್ದು. ಈಗಾಗಲೇ ಹಣ ಬರುತ್ತೆ ಅನ್ನುವಂಥ ವಿಚಾರವನ್ನೇ ಮರ್ತಿದ್ದೀರಿ. ಹಾಗಾಗಿ ಅದು ನಿಮಗೆ ಲಾಭ, ಜೊತೆಗೆ ಅದೇ ಈ ದಿನ ನಿಮಗೆ ಗಳಿಕೆ ಆಗುವಂಥದ್ದು. ಇನ್ನು ಈ ದಿನ ಹೊಟ್ಟೆಗೆ ಸಂಬಂಧಪಟ್ಟಂಥ ವಿಚಾರ, ಅದರಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಇರಿ. ನಿಮ್ಮ ಆಹಾರದ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸಬೇಕಾಗತ್ತೆ. ಇನ್ನು ಈ ದಿನ ವಿದ್ಯಾರ್ಥಿಗಳು ಒಳ್ಳೆಯ ಮಾತುಗಳಿಂದ ಕಾರ್ಯಸಾಧನೆ ಮಾಡಿಕೊಳ್ಳುವಂಥದ್ದು ಕೂಡ ಇದೆ. ಹಾಗಾಗಿ ನಿಮಗೆ ಬೇಕಾದಂತಹ ಕೆಲವೊಂದು ಸಾಮಗ್ರಿಗಳನ್ನಾಗಲಿ, ಕೆಲವೊಂದು ವಿಶೇಷವಾದಂತಹ ಸುದ್ದಿಯನ್ನಾಗಲಿ, ಮಾಹಿತಿಯನ್ನಾಗಲಿ ಬಹಳ ಚೆನ್ನಾಗಿ ಸೂಕ್ಷ್ಮವಾಗಿ ಪಡ್ಕೊಳ್ಳುವಂಥ ಸಾಧ್ಯತೆ ಇದೆ. ಇನ್ನು ದೇವತಾ ಕಾರ್ಯಗಳಿಗೆ ಈ ದಿನ ಸ್ವಲ್ಪ ಓಡಾಟ ಅನ್ನುವಂಥದ್ದು, ಹಾಗೆ ಖರ್ಚು ವೆಚ್ಚಗಳು ಆಗುವಂಥದ್ದು ಕೂಡ ಇದೆ. ಇದು ನಿಮ್ಮ ಮನಸ್ಸಿಗೆ ಪೂರ್ಣ ಸಮಾಧಾನವನ್ನು ತರುವಂಥ ವಿದ್ಯಮಾನ. ಅದರಲ್ಲೇ ಮುಂದುವರಿರಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ, ಭಕ್ತಿಯಿಂದ ಈ ದಿನ ದುರ್ಗಾ ಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ.
ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಹಿನ್ನಡೆಯನ್ನು ಕಾಣುವಂಥ ಸಂದರ್ಭ ಇದೆ. ಇನ್ನು ಈ ದಿನ ನಿಮ್ಮ ಯಾವುದೇ ರೀತಿಯ ತೀರ್ಮಾನಗಳನ್ನು ಬದಲಿಸಲಿಕ್ಕೆ ಹೋಗಬೇಡಿ. ಯೂಟರ್ನ್ ಆಗುವಂಥದ್ದು ಅಷ್ಟೊಂದು ಒಳ್ಳೆಯದಲ್ಲ. ಜನರಲ್ಲಿ ಕೂಡ ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇದೆ, ಆದರೆ ಪದೇ ಪದೇ ನೀವು ತೆಗೆದುಕೊಂಡಂಥ ನಿರ್ಧಾರವನ್ನು ಬದಲಾವಣೆ ಮಾಡುವಂಥದ್ದಾಗಲಿ ಅಥವಾ ನೀವು ಕೊಟ್ಟ ಮಾತನ್ನು ಉಳಿಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮರೆಯುವಂಥದ್ದನ್ನಾಗಲಿ ಮಾಡಬೇಡಿ. ಇದು ನಿಮ್ಮ ಆತ್ಮವಿಶ್ವಾಸವನ್ನು, ಆತ್ಮಗೌರವವನ್ನು ಕಾಪಾಡುವಂಥ ಉತ್ತಮವಾದಂಥ ಒಂದು ಮಾರ್ಗ. ಅದನ್ನು ನೀವು ಅನುಸರಣೆ ಮಾಡಬೇಕಾಗತ್ತೆ. ಇನ್ನು ಈ ದಿನ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಅರ್ಧಂಬರ್ಧ ಜ್ಞಾನ ಒಳ್ಳೆಯದಲ್ಲ. ತಿಳ್ಕೊಂಡ್ರೆ ಪೂರ್ಣ ವಿಚಾರವನ್ನು ತಿಳ್ಕೊಂಡು ಮಾತಾಡಿ, ಇಲ್ಲಾಂದರೆ ಅಂಥ ಒಂದು ಮಾತಿಗೆ ಈ ದಿನ ಕೈ ಹಾಕಬೇಡಿ. ಹಾಗಾಗಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸುವಂಥ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಈ ದಿನ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸ್ವಲ್ಪ ತಾಪತ್ರಯಗಳಿರುತ್ತೆ. ಹಾಗಾಗಿ ಅದು ನಿಮ್ಮ ಬದುಕಿನ ಒಂದು ದೊಡ್ಡ ಹೋರಾಟ ಆಗಿಬಿಡುತ್ತೆ. ಈ ದಿನ ಪ್ರೀತಿಯ ವಿಚಾರ ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ನಿಮ್ಮನ್ನು ಯಾರು ವಿರೋಧಿಸ್ತಾ ಇದ್ದರೆ, ಯಾರು ಹಿತಶತ್ರುಗಳ ರೂಪದಲ್ಲಿ ನಿಮ್ಮ ಸುತ್ತಮುತ್ತ ಇರ್ತಾರೆ, ಅಂಥವ್ರಿಗೆ ಒಂದು ಒಳ್ಳೆಯ ಪಾಠವನ್ನು ಕಲಿಸುವಂಥ ಸಾಧ್ಯತೆ, ಅವರಿಗೆ ಒಂದು ಒಳ್ಳೆಯ ದಾರಿಯನ್ನು, ಒಳ್ಳೆಯ ಸ್ಥಾನವನ್ನು ತೋರಿಸ್ತೀರಿ. ಅಂದರೆ ಅವರನ್ನು ದೂರ ಇಡುವಂಥ ಒಂದು ಪ್ರಯತ್ನದಲ್ಲಿ ಯಶಸ್ವಿಯಾಗ್ತೀರಿ. ಹಾಗಾಗಿ ನಿಮ್ಮ ಮನಸ್ಸಿನಲ್ಲಿರುವಂಥ ಯೋಜನೆಗಳ ಬಗ್ಗೆ, ಮುಂದೆ ಕೈಗೊಳ್ಳಬೇಕಾಗಿರುವಂಥ ಕೆಲಸ ಕಾರ್ಯಗಳ ಬಗ್ಗೆ ಯಾರಿಗೂ ಕೂಡ ಮಾಹಿತಿಯನ್ನು ಕೊಡಲಿಕ್ಕೆ ಹೋಗಬೇಡಿ. ಏಕೆಂದರೆ ಅವರಿಂದ ನಿಮಗೆ ಯಾವುದೇ ರೀತಿಯ ಸಪೋರ್ಟ್ ಸಿಕ್ಕಲ್ಲ. ಬದಲಾಗಿ ನಿಮ್ಮ ಪ್ರಗತಿಯನ್ನು ಕಂಡು ಹೊಟ್ಟೆ ಉರಿ ಪಡುವಂಥವ್ರು ಅವರು. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಈ ದಿನ ಸ್ತ್ರೀಯರಿಗೆ ಸ್ವಲ್ಪ ಧೈರ್ಯ ಬೇಕು, ಸ್ಥೈರ್ಯ ಬೇಕು. ಎಲ್ಲೋ ಒಂದು ಕಡೆ ಹೆದರಿಕೆ, ಹಿಂಜರಿಕೆಯಿಂದಲೇ ಕೆಲಸಗಳನ್ನು ಆರಂಭ ಮಾಡುವಂಥದ್ದಾಗುತ್ತೆ. ಹಾಗಾಗಿ ಕೆಲಸದಲ್ಲಿ ಪೂರ್ಣವಾದಂಥ ಫಲ ಸಿಕ್ಕಲ್ಲ, ಬೇಗ ಫಲಿತಾಂಶ ಸಿಕ್ಕಲ್ಲ. ಅದಕ್ಕಾಗಿ ಸ್ವಲ್ಪ ಧೈರ್ಯದಿಂದ ಮುನ್ನುಗ್ಗುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ನಿಮ್ಮ ಅಭಿಪ್ರಾಯಗಳನ್ನು ನೇರವಾಗಿ ತಿಳಿಸುವಂಥ ಒಂದು ಪ್ರಯತ್ನ ಇರಲಿ. ಸುತ್ತಿ ಬಳಸಿ ಮಾತಾಡಲಿಕ್ಕೆ ಹೋಗಬೇಡಿ. ನಿಮ್ಮ ಹಿತ ಶತ್ರುಗಳ ಬಗ್ಗೆ ಸ್ವಲ್ಪ ಜಾಗ್ರತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿ ಈ ದಿನದಲ್ಲಿ ನಿಮ್ಮ ಅಭಿವೃದ್ಧಿಯ ಪಥ ಬಹಳ ವೇಗವಾಗಿ ಸಾಗುವಂಥದ್ದು. ಹಾಗಾಗಿ ಈ ದಿನ ಗೊತ್ತಿರುವಂಥವರ ಜೊತೆಯಲ್ಲಿ ವ್ಯವಹಾರ ಮಾಡ್ತೀರಿ. ಅಪರಿಚಿತರಲ್ಲ, ಪರಿಚಿತರ ಜೊತೆಯಲ್ಲೇ ವ್ಯವಹಾರಗಳಾಗುವಂಥದ್ದು. ಹಾಗೆ ನಿಮಗೆ ಗೊತ್ತಿರುವಂಥ ದಾರಿಯಲ್ಲೇ ಪ್ರಯಾಣ ಮಾಡುವಂಥದ್ದು. ಇದೆರಡೂ ಕೂಡ ಈ ದಿನ ನಿಮ್ಮನ್ನು ಬಹಳ ಉತ್ತುಂಗದಲ್ಲಿ ಇರಿಸುತ್ತೆ. ಕಾರ್ಯಸಿದ್ಧಿ ಉಂಟಾಗಲಿಕ್ಕೆ ಇದು ಕೂಡ ಬಹಳ ಪ್ರಮುಖವಾಗಿರುವಂಥ ಅಟ್ರಿಬ್ಯೂಟ್ಸ್ ಆಗುತ್ತೆ ಈ ದಿನ. ಇನ್ನು ಈ ದಿನ ಆಗಾಗ್ಗೆ ಧನಪ್ರಾಪ್ತಿ ಇದ್ದರೂ ಕೂಡ ಸ್ವಲ್ಪ ವೆಚ್ಚಗಳಾಗಬಹುದು. ಆದರೆ ಖರ್ಚಿನ ಬಾಪ್ತಿನ ಬಗ್ಗೆ ಕೂಡ ಈ ದಿನ ನಿಮಗೆ ಸಮಾಧಾನ ಇರುತ್ತೆ. ಇನ್ನು ಈ ದಿನ ಸಾಂಸಾರಿಕವಾಗಿ ಯಾವುದೇ ರೀತಿಯ ಪರಿವರ್ತನೆ ಮಾಡಿಕೊಳ್ಬೇಕು ಅಂದರೆ ಅದಕ್ಕೆ ಒಳ್ಳೆಯ ಕಾಲ. ಸಂಸಾರದಲ್ಲಿ, ನಿಮ್ಮ ಕುಟುಂಬದಲ್ಲಿ ಕೆಲವೊಂದು ಬದಲಾವಣೆಗಳಿಗಾಗಿ ಈ ದಿನ ಒಂದು ದೊಡ್ಡ ತೀರ್ಮಾನವನ್ನು ಕೈಗೊಳ್ಳುವಂಥ ಸಾಧ್ಯತೆ ಕೂಡ ಇದೆ. ಒಟ್ಟಾರೆ ಈ ದಿನ ನಿಮಗೆ ಉತ್ತಮವಾದಂಥ ಒಂದು ಬೆಳವಣಿಗೆಯ ದಿನ. ತುಂಬ ಪ್ರೋಗ್ರೆಸ್ ಇದೆ, ಡೆವಲಪ್ಮೆಂಟ್ ಚೆನ್ನಾಗಿದೆ. ಇನ್ನು ವೈವಾಹಿಕ ಜೀವನದಲ್ಲಿ ಅಡೆತಡೆಗಳಿದ್ದೆ, ಭಿನ್ನಾಭಿಪ್ರಾಯಗಳಿದ್ದರೆ ಅದನ್ನು ಬಗೆಹರಿಸ್ಕೊಳ್ಳಿಕ್ಕೂ ಕೂಡ ಈ ದಿನ ಅವಕಾಶ ಇದೆ. ಏಕೆಂದರೆ ಗುರು ಹಿರಿಯರ ಸಮ್ಮುಖದಲ್ಲಿ ಈ ದಿನ ಒಂದು ನ್ಯಾಯ ತೀರ್ಮಾನ ಆಗುವಂಥದ್ದು. ಅದು ನಿಮಗೆ ನಿಮ್ಮ ಕುಲದೇವರ ಅನುಗ್ರಹದಿಂದ ಒಳ್ಳೆಯ ಅನುಕೂಲತೆಗಳು ಸಿಕ್ಕತ್ತೆ. ಇನ್ನು ಈ ದಿನ ವಿದ್ಯಾರ್ಥಿಗಳಿಗೆ ನಿರೀಕ್ಷಿತ ಫಲಿತಾಂಶ ಸಿಕ್ಕುವಂಥ ಸಂದರ್ಭ. ಅದರಲ್ಲೂ ವಿದೇಶದಲ್ಲಿರುವಂಥವ್ರಿಗೆ, ಉನ್ನತ ವ್ಯಾಸಂಗವನ್ನು ಮಾಡ್ತಾ ಇರುವಂಥವ್ರಿಗೆ ಒಂದು ಒಳ್ಳೆಯ ಅನುಭವ ಈ ದಿನ ಸಿಕ್ಕುವಂಥದ್ದು ಇದೆ. ಇನ್ನು ಈ ದಿನ ಮನೆಯಲ್ಲಿ ಆಗಬೇಕಾಗಿರುವಂಥ ಶುಭ ಕಾರ್ಯಗಳ ಬಗ್ಗೆ ಸ್ವಲ್ಪ ಓಡಾಟ ಇರುತ್ತೆ, ಸ್ವಲ್ಪ ಪೂರ್ವ ಸಿದ್ಧತೆ ಇರುತ್ತೆ. ಲವಲವಿಕೆಯಿಂದ ಕೆಲಸ ಕಾರ್ಯಗಳನ್ನು ಮಾಡ್ತೀರಿ. ಹಾಗೆ ಎಲ್ಲರಿಂದ ಕೂಡ ಮೆಚ್ಚುಗೆಯನ್ನು ಗಳಿಸ್ಕೊಳ್ಳುವಂಥ ಒಂದು ಪ್ರಯತ್ನದಲ್ಲೂ ಕೂಡ ಇರ್ತೀರಿ. ಒಟ್ಟಾರೆ ಈ ದಿನ ನಿಮಗೆ ಉತ್ತಮ ಫಲಗಳನ್ನು ತರುವಂಥ ದಿನ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶ್ರೀ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನರಸಿಂಹಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.
ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಶುಭ ಫಲಗಳಿರುವಂಥ ದಿನ, ಕಾರ್ಯಸಿದ್ಧಿ ಉಂಟಾಗುವಂಥ ದಿನ. ಕೆಲಸಕ್ಕಾಗಿ ನೀವು ಎಷ್ಟು ಹೋರಾಟ ಮಾಡ್ತೀರಿ, ಎಷ್ಟು ಪರಿತಪಿಸ್ತೀರಿ, ಅಷ್ಟೇ ಸರಳವಾಗಿ ಸುಲಭವಾಗಿ ಕೆಲಸಗಳು ಮುಕ್ತಾಯ ಆಗುತ್ತೆ. ಪೂರ್ಣ ಪ್ರಮಾಣದ ಫಲಿತಾಂಶ ನಿಮ್ಮದಾಗುತ್ತೆ. ಮನಸ್ಸಿಗೆ ಸಂಪೂರ್ಣವಾದಂಥ ಒಂದು ವಿಶ್ವಾಸ ನಿಮ್ಮಲ್ಲಿ ಮೂಡುವಂಥದ್ದು ಇದೆ. ಇನ್ನು ಈ ದಿನ ಬಹುದಿನದ ನಿರೀಕ್ಷೆಯ ಕನಸು ಈ ದಿನ ಕೈಗೂಡುವಂಥದ್ದು. ಹಾಗಾಗಿ ನಿಮ್ಮ ಮನದಾಳದ ಬಯಕೆಗಳು ಕೂಡ ಈ ದಿನ ಪೂರ್ಣ ಆಗುತ್ತೆ. ಇನ್ನು ಈ ದಿನ ಸಮಾಜಮುಖಿಯಾಗಿ ಕೆಲಸ ಮಾಡೋದ್ರಿಂದ ಸಮಾಜ, ಕುಟುಂಬ ಈ ದಿನ ನಿಮ್ಮ ಉಪಸ್ಥಿತಿಯನ್ನು ಗಮನಿಸುತ್ತೆ. ಹಾಗೆ ಈ ದಿನ ಉನ್ನತ ಅಧಿಕಾರವನ್ನು ವಹಿಸ್ಕೊಂಡಿರುವಂಥವ್ರಿಗೆ ಒಳ್ಳೆಯ ಸಮಯ ಇದು. ರಾಜಕಾರಣಿಗಳಿಗೆ ಅತ್ಯುತ್ತಮವಾದಂಥ ದಿನ ಇದು. ಏಕೆಂದರೆ ನಿಮ್ಮ ಒಂದು ಪ್ರಯಾಣವನ್ನಾಗಲಿ, ನಿಮ್ಮ ಕಾರ್ಯ ಚಟುವಟಿಕೆಗಳನ್ನಾಗಲಿ ಸಕಾಲಕ್ಕೆ ಆರಂಭ ಮಾಡಲಿಕ್ಕೆ ಒಳ್ಳೆಯ ಅವಕಾಶಗಳು ಸಿಕ್ಕತ್ತೆ. ಸ್ಟಾರ್ಟಿಂಗ್ ಟ್ರಬಲ್ ಇಲ್ಲ ಈ ದಿನ ನೋಡಿ. ಅದಕ್ಕಾಗಿಯೇ ಕೆಲಸಗಳ ಬಗ್ಗೆ ನಿಮಗೆ ಎಲ್ಲಿಲ್ಲದ ಒಂದು ಮಮಕಾರ ಇರುವಂಥದ್ದು. ಇನ್ನು ಈ ದಿನ ಸಕಾರಾತ್ಮಕ ಚಿಂತನೆಯನ್ನು ವಿದ್ಯಾರ್ಥಿಗಳು ಮೈಗೂಡಿಸ್ಕೊಳ್ಬೇಕು. ಇದರಿಂದ ನಿಮಗೆ ಒಳಿತಾಗತ್ತೆ, ಫಲಿತಾಂಶ ಕೂಡ ಚೆನ್ನಾಗಿ ಬರುತ್ತೆ. ಇನ್ನು ವಿದೇಶದಲ್ಲಿರುವಂಥವರು ನಿಮ್ಮ ಸಂಬಂಧಿಗಳಿಂದ ಈ ದಿನ ಒಂದು ಒಳ್ಳೆಯ ಸುದ್ದಿಯನ್ನು ಕೇಳುವಂಥ ಸಾಧ್ಯತೆ ಕೂಡ ಇದೆ. ಇನ್ನು ಈ ದಿನ ಹಿರಿಯರ ನಿರ್ಣಯ ಏನಿದೆ ಅದು ನಿಮ್ಮ ಸಹಾಯಕ್ಕೆ ಬರುತ್ತೆ. ಹಾಗೆ ಈ ದಿನ ಯಾವುದೇ ರೀತಿಯ ಅಪವಾದಗಳಿದ್ದರೆ ಅದನ್ನು ತುಂಬ ಮುಕ್ತವಾದಂತಹ ಒಂದು ಮನಸ್ಸಿನಿಂದ ಸ್ವೀಕಾರ ಮಾಡಿ. ಏಕೆಂದರೆ ಅಪವಾದಗಳು ಬರುವಂಥದ್ದು ನಿಮ್ಮನ್ನು ನೀವು ಸರಿಪಡಿಸ್ಕೊಳ್ಳಿಕ್ಕಾಗಿ. ಅದರಲ್ಲಿ ಏನು ತಪ್ಪಾಗಿದೆ, ಎಲ್ಲಿ ಎಡವಿದ್ದೀರಿ ಅನ್ನುವಂಥದ್ದನ್ನು ಈ ದಿನ ಆತ್ಮಾವಲೋಕನ ಮಾಡಿಕೊಳ್ಳಿಕ್ಕೆ ಒಂದು ಒಳ್ಳೆಯ ಅವಕಾಶವನ್ನು ನಿಮ್ಮ ಹಿತಶತ್ರುಗಳೇ ಸೃಷ್ಟಿ ಮಾಡಿಕೊಟ್ಟಿರುವಂಥದ್ದು. ಅದಕ್ಕಾಗಿ ಅವರಿಗೆ ಮೊದಲು ಕೃತಜ್ಞತೆ ಹೇಳಿ, ನಂತರ ಆ ಒಂದು ದೋಷವನ್ನು ಸರಿಪಡಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಯಾವುದೇ ರೀತಿಯ ಆತಂಕಗಳಿದ್ದರೆ, ಎಲ್ಲೋ ಒಂದು ಕಡೆ ಭಯ ಅಥವಾ ಈ ಆತ್ಮವಿಶ್ವಾಸದ ಮಟ್ಟ ಕಡಿಮೆ ಇದ್ದರೆ ಅದನ್ನು ಈ ದಿನ ಸ್ವಲ್ಪ ಜಾಸ್ತಿ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಎಲ್ಲವೂ ನಿಮಗೆ ಗೊತ್ತಿದೆ, ಆದರೆ ಸ್ವಲ್ಪ ಸೋಮಾರಿತನದಿಂದ ಮರೆತಂತಾಗುತ್ತೆ. ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ಮುಂದುವರಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡಿ. ಯಾವುದಾದ್ರೂ ಒಂದು ವಿಷ್ಣು ತತ್ವ ಇರುವಂಥ ದೇವಾಲಯಕ್ಕೆ ಹೋಗಿ ಸ್ವಾಮಿಯ ದರ್ಶನ ಮಾಡಿ ಬನ್ನಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ನವಮದಲ್ಲಿ ಚಂದ್ರ ಇರೋದರಿಂದ ಮಿಶ್ರ ಫಲಗಳಿರುವಂಥ ಸಂದರ್ಭ. ಹಾಗೆ ಈ ದಿನ ಸಲಹೆಗಳನ್ನು ನೀವು ಕೇಳಲ್ಲ, ಅದಕ್ಕಾಗಿಯೇ ಹಿನ್ನಡೆಯನ್ನು ಅನುಭವಿಸುವಂಥದ್ದು ಇದೆ. ಅನುಭವಸ್ತ್ರ ಮಾತುಗಳನ್ನು ಉಪೇಕ್ಷೆ ಮಾಡೋದರಿಂದ ಕೆಲವು ಕೆಲಸಗಳು ಸಕಾಲಕ್ಕೆ ಆರಂಭ ಆಗಲ್ಲ. ಆರಂಭ ಆದರೂ ಯಾವ ದಾರಿಯಲ್ಲಿ ಮುಂದುವರಿಬೇಕು, ಯಾವ ಗತಿಯಲ್ಲಿ ಅದು ಮುಂದುವರಿಬೇಕು ಅನ್ನುವಂಥ ವಿಚಾರದಲ್ಲಿ ಈ ದಿನ ನಿಮ್ಮ ಜ್ಞಾನ ಶೂನ್ಯವಾಗಿರುತ್ತೆ. ಅದಕ್ಕಾಗಿಯೇ ಈ ದಿನ ಕೆಲವರ ಮಾರ್ಗದರ್ಶನದಲ್ಲಿ ಮುಂದುವರಿಯುವಂಥದ್ದು ಉತ್ತಮ. ಇನ್ನು ಎಲ್ಲರ ಮಾರ್ಗದರ್ಶನ ಸಲಹೆ ಕೇಳಿ ಅನ್ನುವಂಥದ್ದಲ್ಲ, ಆದರೆ ಕೆಲವರ ಒಂದು ಸಲಹೆ ಈ ದಿನ ಬಹಳ ಸಂದರ್ಭೋಚಿತವಾಗಿರುತ್ತೆ. ನೀವೇ ಅದನ್ನು ತೀರ್ಮಾನ ಮಾಡಬೇಕಾಗತ್ತೆ. ಇನ್ನು ಈ ದಿನ ದೂರದ ಊರಿಗೆ ಮಾಡುವಂಥ ಪ್ರಯಾಣ ಅದು ಅಷ್ಟಾಗಿ ಸೌಖ್ಯವನ್ನು ತರಲ್ಲ. ಹಾಗೆ ಈ ದಿನ ವಿದೇಶದಲ್ಲಿರುವಂಥವರು ನಿಮ್ಮ ಬಂಧುಗಳಿರ್ಬೋದು, ಸ್ನೇಹಿತರಿರ್ಬೋದು, ಅವರಿಂದ ಒಂದು ಒಳ್ಳೆಯ ಸುದ್ದಿಯನ್ನು ಕೇಳುವಂಥ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ಈ ದಿನ ವಿಶೇಷವಾಗಿ ನೀವು ಈ ಹರಿತವಾದಂಥ ವಸ್ತುಗಳನ್ನು ಉಪಯೋಗಿಸುವಂಥ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ವಾಹನದಿಂದ ಕೂಡ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನು ಈ ದಿನ ಮಾನಸಿಕವಾಗಿ, ದೈಹಿಕವಾಗಿ ನೀವು ಆರೋಗ್ಯಯುತರಾಗಿ ಇರಬೇಕಾಗತ್ತೆ, ಸದೃಢರಾಗಿ ಇರಬೇಕಾಗತ್ತೆ. ಅದಕ್ಕಾಗಿಯೇ ಈ ದಿನ ಸ್ವಲ್ಪ ಗಟ್ಟಿ ಮನಸ್ಸು ಮಾಡಿ ಕೆಲವೊಂದು ನಿಯಮಗಳನ್ನು ನೀವು ಬದಲಾವಣೆ ಮಾಡಿಕೊಳ್ಬೇಕಾಗತ್ತೆ. ಹಾಗಾಗಿ ಈ ದಿನ ಯಾವುದು ದುರ್ಬಲವಾಗಿ ನಿಮಗೆ ಕಾಣಿಸುತ್ತೆ, ಯಾವುದು ನಿಮ್ಮ ವೀಕ್ನೆಸ್ ಅನಿಸುತ್ತೆ, ಅದನ್ನು ಬಿಟ್ಟು ಅದನ್ನು ಸ್ವಲ್ಪ ಬಲಪಡಿಸ್ಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿರಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಹಳೆಯ ವಿಚಾರಗಳಾಗಲಿ, ಹಳೆಯ ಬಾಕಿಗಳು ಬರುವಂಥದ್ದನ್ನಾಗಲಿ ಸ್ವಲ್ಪ ನಿಧಾನ ಆಗುತ್ತೆ, ಸ್ವಲ್ಪ ಚಿಂತೆ ಮೂಡುವಂಥ ಸಾಧ್ಯತೆ ಇರುತ್ತೆ, ಜಾಗ್ರತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಈ ದಿನ ಪ್ರಾರ್ಥನೆ ಮಾಡ್ಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ. ಈ ಅಷ್ಟಮದಲ್ಲಿ ಚಂದ್ರ ಇದ್ದರೆ ಈ ದಿನ
ಮನಸ್ಸಿಗೆ ತುಂಬ ಒತ್ತಡ ಇರುತ್ತೆ. ಹಾಗೆ ಕೆಲಸ ಕಾರ್ಯಗಳಲ್ಲಿ ನೀವು ತೆಗೆದುಕೊಂಡಂಥ ತೀರ್ಮಾನ ಕೂಡ ನಿಮಗೆ ವಿರುದ್ಧವಾಗಿ ನಿಲ್ಲುತ್ತೆ. ಏಕೆಂದರೆ ನೀವು ಈ ದಿನ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಲ್ಲ. ಅದಕ್ಕಾಗಿಯೇ ಈ ದಿನದಲ್ಲಿ ನಿಮ್ಮ ಸಹವಾಸಕ್ಕೆ ಯಾರು ಬರ್ತಾರೆ ಅವರು ಕೂಡ ಪರಿತಪಿಸುವಂಥದ್ದು ಆಗುತ್ತೆ. ಹಾಗಾಗಿ ಈ ದಿನ ನೀವು ಒಬ್ಬರೇ ಈ ರೀತಿಯ ಒತ್ತಡವನ್ನು ಅನುಭವಿಸುವಂಥದ್ದಲ್ಲ. ನಿಮ್ಮ ವಿಚಾರಗಳಿಗೆ ಯಾರು ತಲೆ ಹಾಕ್ತಾರೆ ಅವ್ರಿಗೂ ಕೂಡ ಒತ್ತಡಗಳು ಸೃಷ್ಟಿಯಾಗುವಂಥದ್ದು ಇದೆ. ಇನ್ನು ಈ ದಿನದಲ್ಲಿ ಯಾವುದೇ ಒಂದು ಊಟೋಪಚಾರದ ವಿಚಾರದಲ್ಲಿ, ಅದರಲ್ಲೂ ಈ ಮಸಾಲೆ ಪದಾರ್ಥಗಳಾಗಲಿ ಸಿಹಿ ತಿಂಡಿಗಳಾಗಲಿ ಈ ದಿನ ನಿಮ್ಮ ಆರೋಗ್ಯಕ್ಕೆ ಧಕ್ಕೆಯನ್ನು ತರುವಂಥದ್ದು, ಅದೇ ನಿಮಗೆ ಶತ್ರುಗಳು. ಹಾಗಾಗಿ ಆ ಒಂದು ಅಂಶಗಳಿಂದ ಈ ದಿನ ದೂರ ಇರುವಂಥ ಒಂದು ಪ್ರಯತ್ನ ಮಾಡಿ. ಸಾತ್ವಿಕ ಆಹಾರ ಈ ದಿನ ಬಹಳ ಮುಖ್ಯವಾಗಿ ನೀವು ತೆಗೆದುಕೊಳ್ಬೇಕಾಗತ್ತೆ. ಇನ್ನು ಈ ದಿನ ಕುಟುಂಬದವರು ಕೇಳಲೇಬೇಕು ಅನ್ನುವಂಥ ಹಠದಿಂದ ಕೆಲವೊಂದು ನಿರ್ಬಂಧಗಳನ್ನು ಹೇರುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಒತ್ತಡದಿಂದ ಕೆಲಸಗಳನ್ನು ಮಾಡಿಸ್ತೀರಿ, ಇದು ನಿಮಗೆ ಹಿನ್ನಡೆಯನ್ನು ತರುವಂಥದ್ದು. ಹಾಗಾಗಿ ನಿಮ್ಮನ್ನು ಯಾರು ಪ್ರೀತಿಸ್ತಾರೆ ಅವರು ಕೂಡ ಈ ದಿನ ನಿಮ್ಮ ಬಗ್ಗೆ ಒಂದು ಪ್ರಶ್ನಾರ್ಥಕವಾಗಿ ನೋಡುವಂಥ ಸಾಧ್ಯತೆ ಇರುತ್ತೆ. ಅವ್ರಿಗೂ ಅನುಮಾನ ಮೂಡುತ್ತೆ. ಏಕೆಂದರೆ ಇಷ್ಟ ಇಲ್ಲ ಅಂದರೂ ಕೂಡ ಕೆಲಸವನ್ನು ಮಾಡಿಸುವಂಥ ಒಂದು ಒತ್ತಡದಲ್ಲಿ ಇರ್ತೀರಿ. ಹಾಗಾಗಿನೇ ಈ ಸಂದರ್ಭದಲ್ಲಿ ನಿಮಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮುಳುವಾಗುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಮುಕ್ತವಾಗಿ ಕೆಲಸಗಳನ್ನು ಅವರವರಿಗೆ ಬಿಟ್ಟು ಬಿಡಿ. ಅವರಿಗೆ ಇಷ್ಟ ಇದ್ದರೆ ಕೆಲಸ ಮಾಡಲಿ, ಇಲ್ಲಾಂದರೆ ಅವರು ಕೆಲಸವನ್ನು ಮುಂದೂಡಲಿ. ಆದರೆ ನೀವು ಬೇರೆಯವರ ಮೇಲೆ ಅವಲಂಬನೆ ಆಗುವಂಥದ್ದು, ಈ ಡಿಪೆಂಡೆನ್ಸಿ ಅನ್ನುವಂಥದ್ದನ್ನು ತುಂಬ ಕಡಿಮೆ ಮಾಡಿಕೊಳ್ಳುವಂಥ ಅಗತ್ಯತೆ ಇದೆ. ಇನ್ನು ಪ್ರೀತಿ ಪ್ರೇಮದ ವಿಚಾರದಲ್ಲಿ ಈ ದಿನ ನಿಮಗೆ ಸ್ವಲ್ಪ ಮನಸ್ತಾಪಗಳಾಗುವಂಥದ್ದು ಕೂಡ ಇದೆ. ನಿಮ್ಮ ಪ್ರೀತಿ ಪಾತ್ರರ ಬಗ್ಗೆ ಈ ದಿನ ನಿಮಗೆ ಅಷ್ಟೊಂದು ಪ್ರೀತಿಯನ್ನು ವ್ಯಕ್ತಪಡಿಸುವಂಥ ಮಾತುಗಳು ಬರಲ್ಲ. ಹಾಗಾಗಿ ಅಲ್ಲಿ ಒಂದು ದ್ವೇಷ ಇದೆ, ಅಸೂಯೆ ಇದೆ. ಹಾಗೆ ಹಠ ಸಾಧನೆಗಾಗಿ ಈ ದಿನ ಸ್ವಲ್ಪ ಕಠಿಣ ಶಬ್ದಗಳನ್ನು ಉಪಯೋಗಿಸುವಂಥದ್ದು ಕೂಡ ಇದೆ. ಇನ್ನು ಪ್ರಯಾಣ ನಿಮಗೆ ಅಷ್ಟೊಂದು ಸುಖವನ್ನು ತರಲ್ಲ. ಜಾಗ್ರತೆ, ಪ್ರಯಾಣದಿಂದ ಅವಘಡಗಳಾಗುವಂಥದ್ದು ಇದೆ. ಅದಕ್ಕಾಗಿಯೇ ಈ ದಿನ ಮಹಾಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ, ಬಹಳ ಪ್ರಬುದ್ಧವಾದಂಥ ದಿನ. ಅಂದರೆ ತುಂಬ ಮೆಚೂರ್ಡ್ ಆಗಿ ಈ ದಿನ ನೀವು ಬಿಹೇವ್ ಮಾಡುವಂಥದ್ದು ಇದೆ. ನಿಮ್ಮ ಮಾತಿನಲ್ಲಿ ತೂಕ ಇದೆ. ಹಾಗೆ ನೀವು ಯಾವುದೇ ರೀತಿಯ ತೀರ್ಮಾನಗಳನ್ನು ತೆಗೆದುಕೊಂಡರೂ ಕೂಡ ಅದು ದೂರದೃಷ್ಟಿ ಉಳ್ಳದ್ದಾಗಿರುತ್ತೆ. ಒಂದು ವಿಷನರಿ ಚೆನ್ನಾಗಿದೆ ಈ ದಿನ. ಅದಕ್ಕಾಗಿಯೇ ಈ ದಿನ ನಿಮ್ಮ ಕುಟುಂಬದಲ್ಲೂ ಕೂಡ ಒಂದು ಶಿಸ್ತು ಸಂಯಮವನ್ನು ತರುವಂಥ ಒಂದು ಪ್ರಯತ್ನದಲ್ಲಿರ್ತೀರಿ. ಹಾಗಾಗಿ ಈ ದಿನ ನಿಮ್ಮ ಜೀವನವನ್ನು ಉತ್ತಮ ರೀತಿಯಲ್ಲಿ ಕಟ್ಟಿಕೊಳ್ಳುವಂಥ ಪ್ರಯತ್ನದಲ್ಲಿ ತುಂಬ ಯಶಸ್ಸನ್ನು ಕಾಣ್ತೀರಿ. ಇನ್ನು ಈ ದಿನ ನಿಮ್ಮಲ್ಲಿರುವಂಥ ಒಂದು ಪ್ರತಿಭೆ, ನಿಮ್ಮ ಒಂದು ಟ್ಯಾಲೆಂಟ್ಗೆ ಸೂಕ್ತವಾದಂಥ ಒಂದು ವೇದಿಕೆ ಈ ದಿನ ಸಿಕ್ಕತ್ತೆ. ಹಾಗೆ ಪ್ರೀತಿ ಪ್ರೇಮದ ವಿಚಾರದಲ್ಲಿ ತುಂಬ ಸಂತೋಷ ಇದೆ. ಹಾಗೆ ಈ ದಿನ ನಿಮ್ಮಲ್ಲಿ ನೀವು ಸ್ವಯಂ ಭರವಸೆಯನ್ನು ಕಂಡುಕೊಳ್ಳುವಂಥದ್ದು, ಸ್ವಯಂ ಶಿಸ್ತು, ನಿಮ್ಮದೇ ಆದಂಥ ಒಂದು ಚೌಕಟ್ಟಿದೆ. ಅದರಲ್ಲೇ ಈ ದಿನ ನೀವು ಮುಂದುವರಿಯುವಂಥ ಒಂದು ಪ್ರಯತ್ನ ಇದೆ. ಒಳ್ಳೆಯದಾಗತ್ತೆ. ಇನ್ನು ಈ ದಿನದಲ್ಲಿ ಕೆಲವು ನಿರ್ಧಾರಗಳು ನಿಮ್ಮ ವ್ಯವಹಾರದಲ್ಲಿ ಅನಿರೀಕ್ಷಿತ ತಿರುವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅದು ನಿಮಗೆ ಲಾಭದಾಯಕವಾಗೇ ಇರುತ್ತೆ. ಇನ್ನು ಈ ದಿನ ಗಣ್ಯರನ್ನು ಭೇಟಿ ಮಾಡ್ತೀರಿ. ಅಪರಿಚಿತರು ಕೂಡ ಪರಿಚಿತರಂತೆ ವರ್ತಿಸುವಂಥದ್ದು ಕೂಡ ಇರುತ್ತೆ. ಒಟ್ಟಾರೆ ಭೇಟಿ ನಿಮಗೆ ಒಳ್ಳೆಯ ಫಲವನ್ನು ತರುತ್ತೆ. ಇನ್ನು ಈ ದಿನ ನಿಮ್ಮ ಕೆಲವು ತಪ್ಪುಗಳನ್ನು ನಿಮ್ಮ ಸಂಗಾತಿ ಕ್ಷಮಿಸುವಂಥ ಒಂದು ದೊಡ್ಡ ಗುಣವನ್ನು ಕೂಡ ಹೊಂದಿರ್ತಾರೆ. ಹಾಗಾಗಿ ಈ ದಿನ ನಿಮ್ಮ ತನದಿಂದ, ನಿಮ್ಮ ಒಳ್ಳೆಯ ನಡತೆಯಿಂದ, ನಿಮ್ಮ ಮಾತಿನಿಂದ ಕೆಲವರಲ್ಲಿ ವಿಶೇಷವಾದಂಥ ಒಂದು ಸ್ಥಾನವನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಇನ್ನು ಈ ದಿನ ನಿಮ್ಮ ಮಾತನ್ನು ಇಡೀ ಕುಟುಂಬದವರೇ ಗೌರವಿಸ್ತಾರೆ. ಏಕೆಂದರೆ ಆ ಮಾತಿನಲ್ಲಿ, ಆ ತೀರ್ಮಾನದಲ್ಲಿ ಒಳಿತನ್ನು ಕಾಣುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಒಟ್ಟಾರೆ ಈ ದಿನದ ಪ್ರಯತ್ನ ನಿಮಗೆ ಉತ್ತಮವಾದಂಥ ಫಲವನ್ನು ತರುತ್ತೆ. ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸಂತೋಷ ಇದೆ. ಹಾಗೆ ನಿಮ್ಮ ಬಯಕೆಗಳನ್ನು ಈಡೇರಿಸಿಕೊಳ್ಳುವಂಥ ಪ್ರಯತ್ನ ಯಶಸ್ಸನ್ನು ಕಾಣುತ್ತೆ. ಈ ದಿನ ಹಣದ ಲೇವಾದೇವಿ ವ್ಯವಹಾರ ಮಾಡುವಂಥವರು ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾಲಕ್ಷ್ಮಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿಯ ಹಸಿರು,
ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಷಷ್ಠದಲ್ಲಿ ಚಂದ್ರ ಇರುವಂಥ ದಿನ. 6ನೇ ಮನೆ ಸಮಾಧಾನ ತರುವಂಥ ಮನೆ ಇದು. ಹಾಗಾಗಿ ಈ ದಿನ ನಿಮ್ಮ ಹಿತಶತ್ರುಗಳು ಕೂಡ ನಿಮ್ಮಿಂದ ದೂರ ಇರ್ತಾರೆ. ಹಾಗೆ ಯಾವುದೇ ರೀತಿಯ ಋಣಬಾಧೆಗಳು ಈ ದಿನ ಇರಲ್ಲ. ಹಾಗಾಗಿನೇ ಧನಾತ್ಮಕವಾದಂಥ ಒಂದು ಮನಸ್ಥಿತಿ ಇರುತ್ತೆ ಈ ದಿನ. ಹಾಗೆ ಸ್ಥಿರಾಸ್ತಿಯ ವಿಚಾರದಲ್ಲೂ ಕೂಡ ಈ ದಿನ ನಿಮಗೆ ಒಳ್ಳೆಯದಾಗುತ್ತೆ. ಯಾವುದೇ ರೀತಿಯ ತಂಟೆ ತಕರಾರುಗಳು, ನ್ಯಾಯಾಲಯದ ಪ್ರಕರಣಗಳಿದ್ದರೂ ಕೂಡ ಈ ದಿನ ನಿಮಗೆ ಏನೋ ಒಂದು ರೀತಿಯ ಸಮಾಧಾನ ಇರುತ್ತೆ, ಪ್ರಗತಿದಾಯಕವಾಗಿರುತ್ತೆ ನಿಮ್ಮ ಒಂದು ಪ್ರಯತ್ನ. ಇನ್ನು ಈ ದಿನ ಆತ್ಮಸ್ಥೈರ್ಯ ಹೆಚ್ಚಾಗುವಂಥ ಕೆಲಸಗಳನ್ನು ಕೂಡ ಮಾಡುವಂಥದ್ದಿದೆ. ಜೊತೆಗೆ ಹಣಕಾಸಿನ ಪರಿಸ್ಥಿತಿ ಉತ್ತಮಗೊಳ್ತಾ ಇರುವಂಥ ಸಂದರ್ಭದಲ್ಲಿ ಒಂದಲ್ಲ 2-3 ಕಡೆ ವ್ಯಾಪಾರ ವಿಸ್ತರಣೆ ಮಾಡುವಂಥ ಒಂದು ಪ್ರಯತ್ನದಲ್ಲೂ ಕೂಡ ಇರ್ತೀರಿ. ಹಾಗೆ ಈ ದಿನ ಯಾರು ನಿಮ್ಮ ನಂಬಿಕೆಗೆ ಅರ್ಹರಾಗಿದ್ದಾರೋ ಅಂಥವರಿಗೆ ವಿಶೇಷ ಸ್ಥಾನಮಾನವನ್ನು ಕೊಡುವಂಥದ್ದು, ಅವರ ನೆರವಿಗೆ ನೀವು ಧಾವಿಸುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಅವರ ಕಷ್ಟಕ್ಕೆ ಸ್ಪಂದಿಸುವಂಥ ವ್ಯಕ್ತಿ ಈ ದಿನ ನೀವಾಗ್ತೀರಿ. ಇನ್ನು ನಿಮ್ಮ ಸ್ವಂತ ನಿರ್ಧಾರದಲ್ಲಿ ಈ ದಿನ ನೀವು ನಂಬಿಕೆಯನ್ನು ಇಟ್ಕೊಳ್ಬೇಕು. ನೀವು ತೆಗೆದುಕೊಂಡಂಥ ತೀರ್ಮಾನ ಅದು. ಹಾಗಾಗಿ ಅಂಥದ್ರಲ್ಲಿ ಈ ದಿನ ನಿಮಗೆ ಆತ್ಮವಿಶ್ವಾಸ ಇದ್ದಾಗ ಆ ಕೆಲಸಗಳು ಕೂಡ ತುಂಬ ಯಶಸ್ವಿಯಾಗುತ್ತೆ. ಇನ್ನು ಈ ದಿನ ದೂರದ ಊರಿಗೆ ಪ್ರಯಾಣ, ಎಲ್ಲ ಒಂದು ಸಂತೋಷ ಸಮಾರಂಭಕ್ಕೆ ಹೋಗುವಂಥದ್ದು ಕೂಡ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಒಂದು ಸರ್ಕಾರದ ಕೆಲಸ ಕಾರ್ಯಗಳಲ್ಲಿ ಅಧಿಕಾರಿಗಳ ಬೆಂಬಲ ನಿಮಗೆ ಚೆನ್ನಾಗಿ ಸಿಕ್ಕತ್ತೆ ಈ ದಿನ. ಹಾಗೆ ಎಲೆ ಮರೆ ಕಾಯಿಯಂತೆ ಈ ದಿನ ಒಂದು ಪ್ರಮುಖವಾದಂತಹ ಸಾಧನೆಯನ್ನು ಮಾಡ್ತೀರಿ. ಅದರಲ್ಲೂ ಸಂಗೀತ, ನೃತ್ಯ, ಈ ಕಲಾ ಪ್ರಕಾರಗಳಲ್ಲಿರುವಂಥವ್ರಿಗೆ ಉತ್ತಮವಾದಂಥ ಅವಕಾಶಗಳು ಈ ದಿನ ಸಿಕ್ಕತ್ತೆ. ಈ ದಿನವನ್ನು ನೀವು ತುಂಬ ಇಷ್ಟಪಡ್ತೀರಿ. ಹಾಗೆ ಈ ದಿನ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಅವಕಾಶ ಸಿಕ್ಕಾಗ ಅದನ್ನು ಪೂರ್ಣವಾಗಿ ಬಳಸ್ಕೊಳ್ಳಿ, ಅದನ್ನು ಎನ್ಕ್ಯಾಶ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಪಾರ್ವತಿ ದೇವಿಯ ದರ್ಶನ ಮಾಡ್ಕೊಳ್ಳಿ, ದುರ್ಗಾ ಸ್ತುತಿಯನ್ನು ಮಾಡಿ, ಹಾಗೆ ವಾರಾಹಿ ದೇವಿಯನ್ನು ಈ ದಿನ ಸ್ಮರಣೆ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.